एडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च तपोविद्याविरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयां प्रणमत्कामधेनुञ्च भजत्सुरतुरूपमं श्रीभावबोधकुत्पादा चिन्तामणि उपास्महे पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिद्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालुवे सत्याभिज्ञकराज्योत्तां पञ्चाषड्वर्षपूजकां सत्यप्रमोदतीर्थार्यां नौमि न्यायसुधारतां श्रीसत्यात्मगुरुवे नमः विद्याविनयसम्पन्नं प्रतिवादिमतध्वंसिनं विश्वप्रियगुरून् वन्दे मध्वेशप्रियकारकं श्रीगुरुभ्यो नमः हरिः ओं जन्माद्यस्य यथो अन्वयातितरत अर्थेश्च भिघ्नस्वराट् तेने ब्रह्महुदाय आदिकवये मुह्यन्ति यं सूर्यः तेजोवारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि श्रीगुरुभ्यो नमः हरिः ओं ಶ್ರೀಮದ್ಭಾಗವತದ ಏಕಾದಶ ಸ್ಕಂದದ ಉದ್ಧವ ಗೀತೆಯ ಚಿಂತನೆಯಲ್ಲಿದ್ದೇವೆ. 15ನೆಯ ಅಧ್ಯಾಯದ 9 ಶ್ಲೋಕಗಳನ್ನು ನಾವು ಚಿಂತನೆ ಮಾಡಿದ್ದೇವೆ ನಿನ್ನೆಯವರೆಗೆ. ಈಗ ಭಗವಂತ ಹೇಳ್ತಾ ಇದ್ದಾನೆ ಏನಂದರೆ, ಯೋಗಸಿದ್ಧಿ ಹೇಗೆ ಲಭ್ಯ ಆಗತ್ತೆ, ಯೋಗಸಿದ್ಧಿ ಹೇಗೆ ಲಭ್ಯ ಆಗತ್ತೆ ಅನ್ನುವುದನ್ನು ಭಗವಂತ ಉದ್ಧವನಿಗೆ ತಿಳಿಸ್ತಾ ಇದ್ದಾನೆ. ಇದು ಸ್ವಲ್ಪ ಯೋಗಿಗಳ ವಿಷಯ, ಆದ್ದರಿಂದ ಇದು ಸ್ವಲ್ಪ ಗಂಭೀರವಾಗಿದೆ. ಇದರಲ್ಲಿ ತತ್ವಗಳು ಜಾಸ್ತಿ, ಅದನ್ನು ಸೂಕ್ಷ್ಮವಾಗಿ ವಿವರಿಸ್ತೇನೆ. ಭೂತ ಸೂಕ್ಷ್ಮಾತಿ ನಿಪ್ಮಯಿ ತನ್ಮಾತ್ರೇ ಧಾರಯನ್ ಮನಃ ಅಣಿಮಾನ್ ಅಮವಾಪ್ನೋತಿ ತನ್ಮಾತ್ರೋ ಉಪಾಸಕೋ ಮಮ. ಇದಕ್ಕೆ ಆಚಾರ್ಯರು ಭಾರತ ಗ್ರಂಥವನ್ನು ಕಾಪಿಲೇಯ ಅನ್ನೋ ಗ್ರಂಥವನ್ನು ಹೇಳಿದ್ದಾರೆ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಆಕಾಶವತ್ ಸೂಕ್ಷ್ಮತಾಂ ಯೋ ವ್ಯಾಪ್ತಿತ್ವೇನೈವ ಮನ್ಯತೆ ತನ್ಮಾತ್ರ ವ್ಯಾಪಿನಾಂ ವಿಷ್ಣು ಚಿಂತ್ಯಸ್ಯ ತಥಾ ಭವೇತ್ ಅಂತ ಹೇಳಿದೆ. ಅದರಲ್ಲಿ ಹೇಳಿರುವಾಗ ಏನಂತಂದರೆ, ಪರಮಾಣುವಿನಂತೆ, ಪರಮಾಣು ಅತಿ ಸೂಕ್ಷ್ಮ, ಪರಮಾಣು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಪರಮಾಣು ಅತಿ ಸೂಕ್ಷ್ಮ ಗಾತ್ರದ್ದು. ಅದನ್ನು ಹಿಂದೆ ಹೇಳಿದಂತೆ ಆ ಸೂಕ್ಷ್ಮ ಗಾತ್ರವಾಗುವುದು ಯೋಗಿಗಳ ಒಂದು ಅಣಿಮಾ ಸಿದ್ಧಿ ಅಂತ. ಆ ಸಿದ್ಧಿಯನ್ನು ಮಾಡಿಕೊಂಡವರು ಆ ಸಿದ್ಧಿಯನ್ನು ಗಳಿಸ್ತಾರೆ. ಅದೇನೆಂದರೆ, ಭೂತ ಸೂಕ್ಷ್ಮ ಇದೆಯಲ್ಲ, ಇದರಲ್ಲಿ ಪರಮಾಣುಗಳಲ್ಲೆಲ್ಲ ಇದ್ದಾವೆ. ಅದರ ನಿಯಾಮಕ ಯಾರು? ಪರಮಾತ್ಮ. ತನ್ಮಾತ್ರ ವ್ಯಾಪ್ತಿಯಾದವನು ಪರಮಾತ್ಮ. ಆ ಪರಮಾಣುವಿನಲ್ಲಿ ವ್ಯಾಪ್ತಿಯಾದವನು ಪರಮಾತ್ಮ, ಸೂಕ್ಷ್ಮ ಪರಿಮಾಣ. ಧ್ಯಾನ ಮಾಡುವ ಯೋಗಿ ಸೂಕ್ಷ್ಮತೆ ಉಳ್ಳವನನ್ನು ತನ್ನ ಅಪರೋಕ್ಷ ಪಡೆದಾಗ ಏನಾಗ್ತಾನೆ ಅಂದರೆ, ತನ್ನ ಸ್ಥೂಲ ದೇಹಕ್ಕೆ ಅವನು, ಆ ಯೋಗಿ ಪರಮಾತ್ಮನ ಅಪರೋಕ್ಷವನ್ನು ಪಡೆದಾಗ ದೇಹಕ್ಕೆ ಸಾಸಿವೆ ಕಾಳಿನಂತಹ ಸೂಕ್ಷ್ಮತೆಯನ್ನು ತೆಗೆದುಕೊಳ್ಳುವ ಶಕ್ತಿಯನ್ನು ಪಡೆಯುತ್ತಾನೆ ಯೋಗಿ. ನಿಮ್ಮಂಥವರಿಗೆಲ್ಲ ಸಾಧ್ಯ ಇಲ್ಲ ಅದು. ಯೋಗಿಗಳಿಗೆ, ಪರಮಾತ್ಮನ ಅಪರೋಕ್ಷ ಜ್ಞಾನಿಗಳಿಗೆ ಅತಿ ಸೂಕ್ಷ್ಮವಾದ ಗಾತ್ರವನ್ನು ತೆಗೆದುಕೊಳ್ಳುವ ಶಕ್ತಿ ಇದೆ. ಇದಕ್ಕೆ ಅಣಿಮಾ ಅನ್ನುತ್ತಾರೆ ಯೋಗಸಿದ್ಧಿ. ಇದಕ್ಕೆ ಅಣಿಮಾ ಅನ್ನಬೇಕಾದರೆ ಪರಮಾತ್ಮನು ಪರಮಾಣುವಿನೊಳಗೂ ಇದ್ದು ಅತಿ ಸೂಕ್ಷ್ಮನಾಗಿದ್ದಾನೆ ಎಂಬ ಚಿಂತನೆಯನ್ನು ಅವರು ಮಾಡ್ತಾರೆ. ಭಗವಂತ ವ್ಯಾಪ್ತಿಯಾಗಿದ್ದಾನೆ, ಪರಮಾಣುವಿನಲ್ಲಿಯೂ ವ್ಯಾಪ್ತಿಯಾಗಿದ್ದಾನೆ ಭಗವಂತ ಅಂತ ಹೇಳಿಬಿಟ್ಟು ಚಿಂತನೆ ಮಾಡಬೇಕು. ಹಾಗೆ ಚಿಂತನೆ ಮಾಡಿ ಯೋಗಸಿದ್ಧಿಯನ್ನು ಪಡೆದವರು, ಪರಮಾತ್ಮನ ಅಪರೋಕ್ಷವನ್ನು ಪಡೆದವರು, ಸಾಸಿವೆ ಕಾಳಿನಷ್ಟು ಗಾತ್ರದ ಪರಿಣಾಮವನ್ನು ಅವರು ಪಡೆಯಬಹುದು. ಇನ್ನು ಮುಂದೆ ಹೇಳ್ತಾರೆ, ಮಹತ್ಯಾತ್ಮನ್ಮಯಿಪ್ಪರೇ ಯಥಾ ಸಂಸ್ಥಂ ಮನೋದಧತ್ ಮಹಿಮಾನಮವಾಪ್ನೋತಿ ಭೂತಾನಾಂಚ ಪೃಥಕ್ ಪೃಥಕ್ ಅಂತಂತಾರೆ. ಅದಕ್ಕೆ ತಾತ್ಪರ್ಯದಲ್ಲಿ ಬರೀತಾರೆ, ಮಹತಿ ವ್ಯಾಪ್ತೆ
ಮಹತ್ತತ್ವಸ್ಯ ಪೃಥಗುಕ್ತೇಃ ಅಸ್ಮಾತ್ ಸತೂಲತಾಂ ಪ್ರಾಪ್ನುವನಿತ್ಯಪೇಕ್ಷಾಯ ತಸ್ಮಾತ್ ಪ್ರಾಪ್ನೋತಿ ತಥೋ ಅನ್ಯಸ್ಮಾತ್ ಇತ್ಯಪೇಕ್ಷಾಣಾಂ ತಸ್ಮಾದಿತಿ ಪೃಥಕ್ ಪೃಥಕ್ ಅಂತ ತಾತ್ಪರ್ಯದಲ್ಲಿ ಬರೀತಾರೆ ಆಚಾರ್ಯರು. ಅಂದರೆ ಏನಂತಂದರೆ ಸ್ವಾಮಿ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಸರ್ವೋತ್ತಮನಾದ ನನ್ನಲ್ಲಿ ಇದ್ದಾನೆ. ಆಯಾ ವಸ್ತು ಯಾವುದೇ ವಸ್ತು ಇದ್ದಾವೋ ಅದಕ್ಕಿಂತ ಹೆಚ್ಚಿನ ಪರಿಮಾಣದಲ್ಲಿ ಇದ್ದಾನೆ ಭಗವಂತ. ಒಂದು ಸಾಸಿವೆ ಕಾಳಿನ ಭಗವಂತನ ಪರಿಮಾಣ ಅಂದರೆ ಅಳತೆ, ಭಗವಂತನ ಗಾತ್ರ ಏನಂದರೆ ಒಂದು ಸಾಸಿವೆ ಕಾಳಿನಲ್ಲಿ ಇದ್ದಷ್ಟೇ ಅಲ್ಲ, ಅದಕ್ಕಿಂತ ಯಾವ ವಸ್ತುವನ್ನು ತಿಳ್ಕೊಂಡ್ರೂ ಅದಕ್ಕಿಂತ ಮಹತ್ ಪರಿಮಾಣವನ್ನು ಚಿಂತಿಸಬೇಕು. ಭಗವಂತ ಅಂತಹ ಪರಿಮಾಣವನ್ನು ಹೊಂದಿದ್ದಾನೆ ಅಂತ ಚಿಂತೆ ಪಡೆದರೆ, ಹಾಗೆ ಚಿಂತಿಸಿ ಭಗವಂತನ ಅಪರೋಕ್ಷವನ್ನು ಪಡೆದರೆ ಆಯಾ ವಸ್ತುವಿಗಿಂತ ಹೆಚ್ಚಿನ ಪರಿಮಾಣವನ್ನು ತನ್ನ ದೇಹದಲ್ಲಿ ಪಡೆಯುತ್ತಾನೆ ಯೋಗಿ ಎನ್ನುವುದನ್ನು ಹೇಳ್ತಾರೆ. ಯಾವ ಯೋಗಿ ಯಾವ ಥರ ಚಿಂತನೆ ಮಾಡಿದರೆ ಯಾವ ಸಿದ್ಧಿಯನ್ನು ಪಡೆಯಬಹುದು ಅನ್ನುವುದನ್ನು ವಿವರಿಸ್ತಾರೆ. ಆಮೇಲೆ ಹೇಳ್ತಾರೆ, ಪರಮಾಣುಮಯೇ ಚಿತ್ತಂ ಭೂತಾನಾಂ ಮಯಿ ರಂಜಯನ್ ಕಾಲಸೂಕ್ಷ್ಮಾತ್ಮಕೆ ಯೋಗಿ ಲಘಿಮಾನವು ಆಪ್ನುಯತ್. ಭೂತ ಪರಮಾಣುಗಳಿದ್ದಾವಲ್ಲ, ಪಂಚಭೂತ ಅವರ ಪರಮಾಣುಗಳಿದ್ದಾವಲ್ಲ, ಪರಮಾಣುಗಳಿಗಿಂತ ಪರಮಸೂಕ್ಷ್ಮ ರೂಪನಾಗಿದ್ದಾನೆ. ಆ ಕಾಲ ಪರಮಾಣುಗಳು ಇದ್ದಾವಲ್ಲ, ಕಾಲ ಪರಮಾಣುಗಳು ಗಡಿಕಾದಳಿಕ ಅದರಲ್ಲಿ ಏನೇನು ಪರಮಾಣುಗಳು ಬರ್ತವೆ ಕಾಲಗಳಲ್ಲಿ ಪ್ರಭೇದ, ಆ ಪರಮಾಣುಗಳಲ್ಲಿ ಕೂಡ ಭಗವಂತನನ್ನು ಧ್ಯಾನಿಸ್ತಾನೆ ಯೋಗಿ. ಕಾಲದಲ್ಲಿ ಇದ್ದ ಭಗವಂತನ ಪರಮಾಣುಗಳಲ್ಲಿ ಇದ್ದ ಭಗವಂತನನ್ನು ಚಿಂತಿಸುವುದರಿಂದ ತನ್ನ ದೇಹವನ್ನು ಎಷ್ಟು ಹಗುರ ಮಾಡಿಕೊಳ್ತಾನೆ ಯೋಗಿ ಅಂದರೆ ಒಂದು ಇರುವೆಯೂ ಅವನನ್ನು ಹೊರಬಲ್ಲದು. ಆ ತರಹ ಅವನು ತನ್ನ ಗಾತ್ರವನ್ನು ಏನು ಮಾಡ್ತಾನೆ, ಅವನು ಲಘಿಮ ಅಂದರೆ ಹಗುರವನ್ನಾಗಿ ಒಂದು ಇರುವೆ ಕೂಡ ಹೊರಬಹುದು. ಆ ಥರವಾಗಿ ತನ್ನ ಗಾತ್ರವನ್ನು ಅವನು ಕಡಿಮೆ ಮಾಡಿಕೊಳ್ಬಹುದು. ಲಘಿಮಾ ಸಿದ್ಧಿ ಅಂತಾರೆ ಇದಕ್ಕೆ. ಧಾರಯನ್ ಮಯ್ಯಹಂತತ್ವೇ ಮನೋವೈಕಾರಿಕೆ ಕಿಲಂ ಸರ್ವೇಂದ್ರಿಯಾಣ ಆತ್ಮತ್ವಂ ಪ್ರಾಪ್ತಿಂ ಪ್ರಾಪ್ನೋತಿ ಮನ್ಯನ. ಹಂತತ್ವ ಸ್ಥಿತೇ ಮಯಿ ಅಂತ ಹೇಳ್ತಾರೆ. ಅಂದರೆ ವೈಕಾರಿಕ ಅಹಂಕಾರ ಇದೆ. ವೈಕಾರಿಕ ಅಹಂಕಾರದಲ್ಲಿ ತನ್ನನ್ನು ಧ್ಯಾನಿಸುವವನು ಎಲ್ಲರ ಇಂದ್ರಿಯಗಳ ಮೇಲೆ ಅವನು ಯೋಗಿ ಏನಿದ್ದಾನೆ, ವೈಕಾರಿಕ ಅಹಂಕಾರದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಪರಮಾತ್ಮನ್ನು ಧ್ಯಾನಿಸುವ ಯೋಗಿ, ಅಪರೋಕ್ಷ ಪಡೆದ ಯೋಗಿ ಏನಂತಾನೆ ಅಂದರೆ ಎಲ್ಲರ ಇಂದ್ರಿಯಗಳ ಮೇಲೆ ತನ್ನ ನಿಯಂತ್ರಣವನ್ನು ಸಾಧಿಸಿಕೊಳ್ತಾನೆ. ತನ್ನ ಇಚ್ಛೆಯಂತೆ ಪರರ ಇಂದ್ರಿಯಗಳಿಂದ ವ್ಯಾಪಾರ ಮಾಡಿಸ್ತಾನೆ ಆ ಯೋಗಿ. ಅಷ್ಟು ಸಾಮರ್ಥ್ಯ ಅವನಿಗೆ ಬರುತ್ತೆ. ಅತಿ ದೂರದ ವಸ್ತುಗಳಿದ್ದರೂ ಕೂಡ ಅದನ್ನು ತಿಳಿದುಕೊಳ್ತಾನೆ. ಈಗ ಯೋಗಿಗಳು ಹೇಗಿದ್ದರು, ಈಗ ಪುರಂದರದಾಸರು ನೋಡ್ತೀರಾ, ಪುರಂದರದಾಸರು ಹೇಗಿದ್ದರು, ಅವರಿಗೆ ಪಂಡರಾಪುರದಲ್ಲಿ ಪರದೆಯಲ್ಲಿ ಬೆಂಕಿ ಹತ್ತಿದ್ದವರಿಗೆ ಕಾಣಿಸ್ತು. ಪುರಂದರದಾಸರ ಮಹಿಮೆ ಬರುತ್ತೆ. ಪುರಂದರದಾಸರು ಏನು ಮಾಡಿದರು ಅಂದರೆ ಅಲ್ಲಿ ಕೈಯಿಂದ ಬಟ್ಟೆಯನ್ನು ಆರಿಸಿದ್ರು. ಯಾಕೆ ಅಂತ ಕೇಳಿದರೆ ಅಲ್ಲಿ ಪಂಡರಾಪುರದಲ್ಲಾಗಿದ್ದರೆ ಜನ ನಕ್ಕರು. ಆಮೇಲೆ ಅಲ್ಲಿ ನೋಡಿದರೆ ಅಲ್ಲಿ ಬೆಂಕಿ ಹತ್ತಿತ್ತು, ಅದನ್ನು ಪುರಂದರದಾಸರು ಆರಿಸಿದರು. ಹೇಗೆ ಕಾಣುತ್ತೆ ಇವರಿಗೆ? ಅಂತಹ ಯೋಗಿಗಳು ಇವರು, ಭಗವಂತನ ಚಿಂತಿಸಿದ ಯೋಗಿಗಳವರು. ಇದನ್ನು ಪ್ರಾಪ್ತಿ ಅಂತ ಯೋಗ ಸಿದ್ಧಿ. ನಿನ್ನೆ ಎಲ್ಲ ಚಿಂತನೆ ಮಾಡಿದ್ದೀವಲ್ಲ, ಆ ಪ್ರಾಪ್ತಿ ಅನ್ನುವ ಯೋಗ ಸಿದ್ಧಿ. ಆಮೇಲೆ ಮಹತ್ಯಾತ್ಮನಿ ಯಸ್ಸೂತ್ರೇ ಧಾರಯನ್ ಮಯಿ ಮಾನಸಂ ಪ್ರಾಕಾಶ್ಯಂ ಪಾರಮೇಷ್ಟಂ ಮೇ ವಿಂದಂತೆ ಅವ್ಯಕ್ತ ಜನ್ಮನಃ ಅಂತ ಹೇಳ್ತಾರೆ. ಇದರಲ್ಲಿ ಏನು ಹೇಳ್ತಾರೆ ಅಂದರೆ ತಾತ್ಪರ್ಯದಲ್ಲಿ ಹೇಳ್ತಾರೆ, ಸರ್ವೇ ಗುಣಾಸ್ತು ಪ್ರಾಣಸ್ಯ ಪರಮಾತ್ಮ ಪ್ರಸಾದತಃ ಪ್ರಾಣವಿಷ್ಣುವೋ ಪ್ರಸಾದೇನ ಭಾರತ್ಯ ಸಂಪ್ರಕೀರ್ತಿತಃ ಪ್ರಸಾದಾತ್ ತ್ರಯಾಣಾಂ ವಾಪಿ ಅನಂತಾದೇಹೇ ಸದಾ ಗುಣಾ ಇತಿ ಮಹಾತ್ಮೆ ಎಂಬ ಗ್ರಂಥದಲ್ಲಿ ಬರೆದಿದೆ ಅಂತ ಶ್ರೀಮದ್ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ. ಅಂದರೆ ಅದಕ್ಕೆ ಅರ್ಥ ಏನು ಅಂತಂದರೆ, ಪ್ರಾಕಾಶ್ಯ ಸಿದ್ಧಿ ಪ್ರಾಪ್ತಿಗೆ ಚತುರ್ಮುಖನ ಅನುಗ್ರಹ ಬೇಕು ಅಂತ ಹೇಳ್ತಾರೆ. ಭಾಗವತ ಹೇಳುತ್ತೆ ಇದೆಲ್ಲ ಸಿದ್ಧಿಗೆ ಚತುರ್ಮುಖನ ಅನುಗ್ರಹ ಬೇಕು. ಎಲ್ಲ ಸಿದ್ಧಿಗೂ ಕೂಡ, ಹೇಳಿರುವ 18 ಸಿದ್ಧಿಗೂ ಕೂಡ ಏನು ಬೇಕು? ಹರಿಯ ಅನುಗ್ರಹ ಬೇಕು. ಹರಿಯ ಅನುಗ್ರಹದಿಂದ ಪ್ರಾಣನಿಗೂ, ಪ್ರಾಣನ ಅನುಗ್ರಹದಿಂದ ಭಾರತೀಗೂ, ಭಾರತೀಯರ ಅನುಗ್ರಹದಿಂದ ಶೇಷಾದಿಗಳಿಗೂ ಬರುತ್ತದೆ ಎಂಬ ಮಹಾತ್ಮ ಗ್ರಂಥದಲ್ಲಿ ಹೇಳಿದ್ದಾರೆ. ಅದನ್ನೇ ಆಚಾರ್ಯರು ಉದಾಹರಣೆ ಮಾಡಿ ಹೇಳ್ತಾರೆ. ಎಲ್ಲವೂ ಮಹತ್ತತ್ವದಲ್ಲಿ
ಚತುರ್ಮುಖ ಇರ್ತಾನೆ, ಮಹತ್ವತ್ವದ ಅಭಿಮಾನಿ ಚತುರ್ಮುಖ ಸೂತ್ರದೇವರು, ಸೂತ್ರನಾಮಕ ವಾಯು. ಚತುರ್ಮುಖನಲ್ಲಿ ಪ್ರಾಣನಲ್ಲಿ ವ್ಯಾಪ್ತನಾಗಿರುವ ಭಗವಂತ ಮಹತ್ತತ್ವದ ಅಭಿಮಾನಿ ಚತುರ್ಮುಖನಲ್ಲಿಯೂ ಪ್ರಾಣನಲ್ಲಿಯೂ ವ್ಯಾಪ್ತನಾಗಿದ್ದಾನೆ ಎಂದುಕೊಂಡು ಅವನಲ್ಲಿ ಮನಸ್ಸಿಟ್ಟನ್ನು ಧ್ಯಾನಿಸಿದರೆ ಸೂಕ್ಷ್ಮವಾದ ಅವ್ಯಕ್ತಕ್ಕೂ, ಸೂಕ್ಷ್ಮವಾದ ಅವ್ಯಕ್ತ ಇದೆಯಲ್ಲ ಕಾಣೋದಿಲ್ಲ, ಸೂಕ್ಷ್ಮವಾಗಿದ್ದುದಕ್ಕೂ ಅದಕ್ಕೆ ಕಿಂಚಿತ್ ಸ್ವಲ್ಪ ಸ್ಥೂಲತ್ವವನ್ನು ತಂದುಕೊಡುವ ಸಿದ್ಧಿ ಬರುತ್ತೆ. ಅಂದರೆ ತಂದುಕೊಡುವ ಭಗವಂತನಿಂದ ಚತುರ್ಮುಖ ಅಂದರೆ ಹೇಗೆ ತಂದು ಕೊಡ್ತಾನೆ ಆ ಸಿದ್ಧಿಯನ್ನು? ಸ್ವಲ್ಪ ಸ್ಥೂಲತ್ವ ಬರುತ್ತಲ್ಲ ಅವ್ಯಕ್ತಕ್ಕೆ, ಅದು ಹೇಗೆ ಬರುತ್ತೆ ಅಂದರೆ ಸರಸ್ವತಿ ಭಾರತೀಯರ ಅನುಗ್ರಹ, ಅವರ ಮುಖಾಂತರ ಮುಖ್ಯ ಪ್ರಾಣದ ಅನುಗ್ರಹ, ಅವನ ಚತುರ್ಮುಖನ ಅನುಗ್ರಹದಿಂದ, ಅವನಿಗೆ ಪ್ರೇರಣೆಯಾದ ಭಗವಂತನ ಅನುಗ್ರಹದಿಂದ ಯಾವುದೇ ಅಧ್ಯಯನವಿಲ್ಲದೆಯೂ ಸಕಲ ವೇದಾದಿ ಜ್ಞಾನ ರೂಪನಾದ ಪ್ರಾಕಾಶ ಸಿದ್ಧಿಯನ್ನು ಪಡೆಯಬಹುದು. ಅಂದರೆ ನಾವು ವೇದ ಅಧ್ಯಯನ ಮಾಡದ ಬೇಡ, ಈ ಸಿದ್ಧಿ ಪಡಿಬಹುದು ಅನ್ನುವ ನಮಗೆ ಯೋಚನೆ ಬರುತ್ತೆ. ಅವನೇ ಹೇಳ್ತಾನಲ್ಲ ಭಗವಂತ. ಹಾಗಂದರೆ ಎಲ್ಲ ಸಿದ್ಧಿಗೂ ವಿಷ್ಣು ಪ್ರಾಣ ಭಾರತೀಯರ ಅನುಗ್ರಹ ಬೇಕೇ ಬೇಕು. ಆದರೆ ಈ ಸಿದ್ಧಿಯನ್ನು ಪಡೆಯಬೇಕಿಂತ ಮುಂಚೆ ಅವೆಲ್ಲ ಬೇಕಲ್ವ, ಜ್ಞಾನಗಳು ಬೇಕಲ್ವ. ಭಗವಂತ ಅವನೇ ಹೇಳಿದ್ದಾನಲ್ವ ಹಿಂದೆ, ನನ್ನ ಜ್ಞಾನ ಬರೇ ಪರಮಾತ್ಮ ದೊಡ್ಡವನು ಅನ್ನೋ ಜ್ಞಾನದಿಂದ ಅವರಲ್ಲ, ಪರಮಾತ್ಮನ ಮಹಿಮೆಗಳನ್ನು ತಿಳಿದುಕೊಂಡು ಅವನು ಚಿಂತಿಸಬೇಕು, ಅವನನ್ನು ಪ್ರೀತಿಸಬೇಕು, ಅವನಲ್ಲಿ ಭಕ್ತಿಯನ್ನು ಮಾಡಬೇಕು. ಜ್ಞಾನ ಸಹಿತವಾದ ಭಕ್ತಿಗೆ ಭಗವಂತ ಒಲಿತಾನೆ. ಜ್ಞಾನ ಇಲ್ಲದ ಭಕ್ತಿಗೆ ಭಗವಂತ ಸ್ವಲ್ಪ ಫಲವನ್ನು ಕೊಡ್ತಾನೆ ಅಷ್ಟೇ. ಜ್ಞಾನ ಸಹಿತವಾದ ಭಕ್ತಿ, ಯಾಕೆಂದರೆ ಭಗವಂತನ ಮಹಿಮೆಗಳು ಈ ಗ್ರಂಥಗಳೆಲ್ಲ ಬಂದಿವೆ. ಎಲ್ಲ ಭಗವಂತನ ಭಕ್ತರ ಮಹಿಮೆಗಳು, ಭಗವಂತನ ಮಹಿಮೆಗಳು ಎಲ್ಲ ಹೇಳ್ತೀವಿ. ಹೇಳಿದ್ದೇ ಹೇಳ್ತೀವಿ. ಇವೆಲ್ಲ ಯಾಕೆ ಬೇಕು ನಮಗೆ ಅಂದರೆ ಭಗವಂತನ ಮಹಿಮೆಗಳನ್ನು ತಿಳಿದರೆ ಭಗವಂತನ ಬಗ್ಗೆ ಭಕ್ತಿ ಹೆಚ್ಚಾಗತ್ತೆ. ಯಾರಿಗಾದರೂ ಒಬ್ಬ ವ್ಯಕ್ತಿಯನ್ನು ನೋಡಿ, ನೀವು ಲೌಕಿಕದಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ಗೌರವ ಹುಟ್ಟಬೇಕು ಅಂದರೆ ಅವನೇನು ತಿಳಿದುಕೊಂಡಿದ್ದಾನೆ, ಅವನ ಬಗ್ಗೆ ತಿಳುವಳಿಕೆ ಇದ್ದರೆ ಏನೋ ಗೌರವ ಬರುತ್ತೆ. ಅವನ ಬಗ್ಗೆ ಏನು ತಿಳಿದಿಲ್ಲ ಅಂತ ಅವನ ಆಕಾರ ಭೂಷಣಗಳನ್ನು ನೋಡಿಯೇ ನಮಸ್ಕಾರ ಮಾಡಲಿಕ್ಕೆ ಮನಸ್ಸು ಬರೋಲ್ಲ. ಹಾಗೆ ಭಗವಂತನ ಬಗ್ಗೆ ಈಗ ಯಾರಿಗೋ ಒಬ್ಬರಿಗೆ ನಮಸ್ಕಾರ ಮಾಡ್ತೀರಾ, ಅವ್ರಿಗೆ ನೀವು ಸ್ವಲ್ಪ ತಿಳ್ಕೊಂಡಿರ್ತಾರೆ, ಅವ್ರು ಇನ್ನೂ ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ಅವರ ಮೇಲೆ ಇನ್ನೂ ಗೌರವ ಜಾಸ್ತಿ ಆಗುತ್ತಲ್ವ. ಹಾಗೆ ಭಗವಂತನ ಮಹಿಮೆಗಳು, ಭಗವಂತನು ಭಕ್ತರಿಗೆ ಅನುಗ್ರಹ ಮಾಡಿದ ಅವನ ಕರುಣೆಯು ತಿಳಿದುಕೊಂಡಾಗಲೆಲ್ಲ ನಮಗೇನಾಗುತ್ತೆ, ಭಗವಂತನ ಬಗ್ಗೆ ಭಕ್ತಿ ಹೆಚ್ಚುತ್ತಾ ಬರುತ್ತೆ. ಅದಕ್ಕೋಸ್ಕರನೇ ಇವೆಲ್ಲ ಗ್ರಂಥಗಳು ಇರೋದು. ವಿಷ್ಣು ಚ ಅಧೀಶ್ವರೇ ಚಿತ್ತಂ ಧಾರಯನ್ ಕಾಲವಿಗ್ರಹೇ ಸ ಈಶಿತ್ವಮವಾಪ್ನೋತಿ ಕ್ಷೇತ್ರ ಚೋದನಂ. ಕಾಲ ಎಂಬ ಪ್ರತಿಮೆ, ಕಾಲನಾಮಕ ಭಗವಂತನೇ, ಕಾಲ ಎಂಬ ಪ್ರತಿಮೆ ಅದರಲ್ಲಿ ವ್ಯಾಪ್ತನಾಗಿದ್ದಾನೆ. ಯಾರವನು? ಅಧೀಶ್ವರ, ಸರ್ವಪ್ರೇರಕನಾದವನು ಅಧೀಶ್ವರ. ಅವನೇ ಎಲ್ಲರಿಗೂ ಈಶ್ವರ, ಅವನಿಗೆ ಯಾರೂ ಈಶ್ವರ ಇಲ್ಲ. ಈಶ್ವರ ಅಂದರೆ ಒಡೆಯ ಅಂತ ಅರ್ಥ. ಈಶ್ವರ ಅಂದರೆ ರುದ್ರದೇವರು ಅಂತಲೇ ಅಲ್ಲ, ಈಶ್ವರ ಅಂದರೆ ಒಡೆಯ ಅಂತ ಅರ್ಥ. ಈಶ್ವರನಾದವನು ನನ್ನಲ್ಲಿ ಹಾಗೆ ಅಂತ ಚಿಂತಿಸಿ ನನ್ನಲ್ಲಿ ಮನಸ್ಸಿಟ್ಟು ಯಾರು ಚಿಂತನೆಯನ್ನು ಮಾಡ್ತಾರೋ ಅವರು ತನ್ನಿಚ್ಛೆಯಂತೆ ಪರರ ಶರೀರ, ಪರರ ಆತ್ಮಗಳನ್ನು ಪ್ರೇರಿಸುವ ಹಿಂದಿಗೆ ಏನಿತ್ತೋ ಈ ಸಿದ್ಧಿ ಪಡೆಯೋಕ್ಕಿಂತ ಮುಂಚೆ ಏನಿತ್ತೋ ಅದಕ್ಕಿಂತ ಕೋಟಿ ಶಕ್ತಿಯನ್ನು ಪಡೀತಾನೆ. ಇದೇ ಈಶಿತ್ವ ಎಂಬ ಸಿದ್ಧಿ. ಇದು ಯಾರಿಂದ ಬರುತ್ತೆ? ಪರಮಾತ್ಮನ ಅನುಗ್ರಹ, ಚತುರ್ಮುಖ ಮುಖ್ಯ ಪ್ರಾಣದೇವರ ಅನುಗ್ರಹ, ಅವರ ಪತ್ನಿಯರ ಅನುಗ್ರಹ, ಸರಸ್ವತಿ ಭಾರತೀಯರ ಅನುಗ್ರಹದಿಂದ ಮಾತ್ರ ಲಭ್ಯ ಆಗತ್ತೆ. ನಾರಾಯಣೇ ತುರೀಯಾಖ್ಯೆ ಭಗವತ್ ಶಬ್ದ ಶಬ್ದಿದೆ ಮನೋಮಯ್ಯಾದಧೋ ಉದ್ಯೋಗಿ ಮದ್ಧರ್ಮೋ ವಶಿತಾಮಿಯಾದ್. ವಿಶ್ವಾದಿವ್ಯೂಹದಲ್ಲಿ ಕೊನೆಯನಾದವನು ತುರಿಯನಾಮಕ ಪರಮಾತ್ಮ. ತುರಿಯನಾಮಕ ಪರಮಾತ್ಮನನ್ನು ಅವನ ಷಡ್ಗುಣ ಪೂರ್ವತ್ವದಲ್ಲಿ ಮನಸ್ಸನ್ನು ನಿಲ್ಲಿಸುವ ಯೋಗಿ ಏನು ಮಾಡ್ತಾನೆ? ಪರಮಾತ್ಮನ ಷಡ್ಗುಣಗಳನ್ನು ಯಾವಾಗ ನೆನೆಯುತ್ತಾನೋ ಅದರಲ್ಲಿಯೇ ಮನಸ್ಸನ್ನು ನಿಲ್ಲಿಸುವ ಯೋಗಿ ಏನು ಮಾಡ್ತಾನೆ? ಏನು ವಿಷಯವನ್ನು ಬಾಹ್ಯ ಇಂದ್ರಿಯಗಳಿಂದ ಏನು ವಿಷಯವನ್ನು ಭೋಗಿಸ್ತಾ ಇರ್ತಾನೋ ಅನಾಸಕ್ತಿಯಿಂದಲೇ ಭೋಗಿಸ್ತಾನೆ. ಕೆಲವರು ಭೋಜನ ಮಾಡುವಾಗ ಅದು ಸ್ವರಿ ಇರಲಿ, ಉಪ್ಪಿರಲಿ, ಖಾರ ಇರಲಿ ಏನು ಹೇಳೋದಿಲ್ಲ. ಯಾಕೆ ಅಂದರೆ ಅವರಿಗೆ ಹೊಟ್ಟೆ ತುಂಬುವುದೇ ಒಂದು ಮೇನ್. ಶರೀರ ಅದು ಉಪ್ಪಿರಲಿ ಖಾರ ಇರಲಿ ತಿನ್ನಬೇಕು, ಯಾಕೆ? ಹೊಟ್ಟೆ ತುಂಬಬೇಕು. ನಮ್ಗಳಿಗೆಲ್ಲ ಹಾಗಲ್ಲ, ಸ್ವಲ್ಪ ಉಪ್ಪು ಜಾಸ್ತಿ ಆಗಿತ್ತು, ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಅಂದರೆ ನಾವು ಅಡುಗೆಯವ್ರಿಗೆ ಬೈದ್ಬಿಡ್ತೀವಿ, ಚೆನ್ನಾಗಿ ಬೈತೀವಿ ಅಡುಗೆಯವ್ರಿಗೆ. ನಮಗೆ ಅವಾಗ ಉಪ್ಪು ಉಣಿಸ್ಬೇಕು ಅಂತ ಭಗವಂತನ ಇಚ್ಛೆ, ಉಣಿಸ್ತಾನವನು. ಹೀಗೆ
ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಭಗವಂತ ಉಣ್ಣಿಸ್ತಾನೆ. ಅವನು ವಿಷಯ ಭೋಗಗಳಲ್ಲಿ ಅನಾಸಕ್ತಿಯಿಂದ ಇರ್ತಾನೆ. ಇಂತಹ ಯೋಗಿ ನಾನೂ ಹಾಗೇ ಇರುವುದರಿಂದ ಭಗವಂತ ಅವನು ಹಾಗೆ ಇರೋದ್ರಿಂದ ಭಗವಂತ ನಮಗೆ ಸಾದೃಶ್ಯ ಆ ಯೋಗಿಗೆ ಬಂದಂತಾಗುತ್ತದೆ. ಇದನ್ನು ವಶಿತ್ವ ಎಂಬ ಇಂದ್ರಿಯಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡಿದ್ದಾನೆ ಎನ್ನುವಂತೆ ಅದು ಯೋಗ ಸಿದ್ಧಿ. ಆಮೇಲೆ ಹೇಳ್ತಾರೆ, ನಿರ್ಗುಣೇ ಬ್ರಹ್ಮಣಿ ಮೈಧಾರಯನ್ ವಿಶದಂ ಮನಃ ಪರಮಾನಂದಮಾಪ್ನೋತಿ ಯತ್ರ ಕಾಮೋ ವಸೀಯತೆ. ಗುಣತ್ರಹಿತನಾದವನು, ನಿರ್ಗುಣನು ಬ್ರಹ್ಮ, ಪೂರ್ಣಾನಂದನಾದವನು, ನಿರ್ಮಲವಾದ ಮನಸ್ಸಿಟ್ಟನ್ನು ಧ್ಯಾನಿಸುವವನು, ಅವನನ್ನು ಹಾಗೆ ಧ್ಯಾನಿಸುವವನು. ಈಗ ನಿರ್ಗುಣ ಅಂತ ಬಂದ ತಕ್ಷಣ ನಮಗೇನಾಗುತ್ತೆ, ಭಗವಂತನಲ್ಲಿ ಗುಣಗಳು ಇಲ್ಲ. ಇದನ್ನೇ ನೋಡಿ ಸುಮಾರು ಮತಾಚಾರರು ಈ ಥರ ಹೇಳಿದೆ, ಭಗವಂತ ನಿರ್ಗುಣ, ಗುಣ ಇಲ್ಲ ಅವನಿಗೆ, ಏನೂ ಇಲ್ಲ ಅವನಿಗೆ, ಗುಣನೂ ಇಲ್ಲ, ನಿರ್ಗುಣ ಅಂತ ಶಾಸ್ತ್ರವೇ ಹೇಳಿದೆ, ನಿರ್ಗುಣ ಅಂತ ಹೇಳಿದೆ, ಆದ್ದರಿಂದ ಭಗವಂತನಿಗೆ ಗುಣ ಇಲ್ಲ. ಭಗವಂತನಿಗೆ ಗುಣ ಇಲ್ಲ ಅಂತ ಹೇಳಿದ್ದೇನೆ, ಭಗವಂತ ಗುಣಪೂರ್ಣ ಅಂತ ವೇದನೂ ಹೇಳಿದೆ, ಆನಂದಮಯ ಅಂತ ವೇದನೂ ಹೇಳಿದೆ. ಅವೆಲ್ಲ ಗುಣಗಳಲ್ವಾ? ಅದು ಶಾಸ್ತ್ರದಲ್ಲಿ ಸೂಕ್ಷ್ಮ ಹೋದರೆ ಭಗವಂತನನ್ನು ಸಕಲ ಶಬ್ದದಿಂದ ವಾಚ್ಯ ಅಲ್ಲ ಅಂತಂದ್ರೂ ಕೂಡ ಹೇಳ್ತಾರೆ ಶಾರದವರು, ಅನಿರ್ವಚನೀಯ ಭಗವಂತ ಅಂತ ಹೇಳ್ತಾರೆ. ಅವನಿಗೆ ಯಾವ ಶಬ್ದದಲ್ಲೂ ವಾಚ್ಯತ್ವನೇ ಇಲ್ಲ ಅಂತಾರೆ. ಅಂದರೆ ಅವನು ನಿರ್ಗುಣ ಅಂತಿರಲ್ವ, ಆ ನಿರ್ಗುಣ ಅನ್ನುವುದು ಒಂದು ಗುಣ ಅಲ್ವಾ, ಅದರಿಂದ ವಾಚ್ಯತ್ವ ಅಲ್ಲ. ಭಗವಂತನ ಹೆಂಗೆ ಹೇಳ್ತೀರಾ ನೀವು? ಏನು ಹೇಳ್ತಾರೆ? ಹಾಗೆ ಕೇಳ್ತಾರೆ ಶಾಸ್ತ್ರದಲ್ಲಿ ಸೂಕ್ಷ್ಮ ವಿಷಯಗಳು. ಹಾಗಾಗಿ ಭಗವಂತನ ಆ ರೀತಿ ನಿರ್ಗುಣ ಅಲ್ಲ. ಭಗವಂತ ಗುಣತ್ರಯರಹಿತ, ಅಂದರೆ ಸತ್ವ ರಜಸ್ ತಾಮಸ ತಮೋಗುಣರಹಿತನಾದವನು ಭಗವಂತ, ಪ್ರಾಕೃತ ಗುಣರಹಿತನಾದವನು ಭಗವಂತ. ನಮ್ಮಂತೆ ಪ್ರಾಕೃತ ಗುಣದಿಂದ ತುಂಬಿದವನಲ್ಲ ಭಗವಂತ, ಅಪ್ರಾಕೃತ ಗುಣ ಅವನು, ಆನಂದಮಯ, ಪೂರ್ಣಾನಂದಮಯ, ಎಲ್ಲ ಮಯ ಅವನು, ಯಾವುದೂ ಖಾಲಿ ಇಲ್ಲ, ಯಾವುದು ತುಂಬಿಲ್ಲ. ಅವನಿಗೆ ಯಾಕೆ ಅವನ ಇಚ್ಛೆ ಇಲ್ಲ ಅಂತಾರೆ, ಯಾರಿಗಾದರೂ ನಮಗೇನಾದರೂ ಇಚ್ಛೆ, ನಮಗೇನಾದರೂ ಬೇಕು ಅಂತ ಅನ್ನಿಸ್ಬೇಕು ಅಂತಂದರೆ ನಮ್ಮಲ್ಲಿ ಏನೋ ಕಡಿಮೆ ಇರಬೇಕಲ್ವ. ನಮ್ಮಲ್ಲಿ ಈ ಭೋಜನ ಬೇಕು ಅಂದರೆ ಹೊಟ್ಟೆನಲ್ಲಿ ಹಸಿವೆ ಆಗಿದೆ ಅಂತ ಅರ್ಥ. ನಮಗೆ ನೀರು ಬೇಕು ಅಂದರೆ ಬಾಯಾರಿಕೆ ಆಗಿದೆ ಅಂತ ಅರ್ಥ. ನಮಗೆ ಸಂತೋಷನೇ ಆಗ್ತಿಲ್ಲ ಅಂದರೆ ದುಃಖ ಆಗ್ತಾ ಇದೆ ಅಂತ ಅರ್ಥ. ಭಗವಂತನಿಗೆ ಏನೂ ಇಲ್ಲ ರೀ, ಎಲ್ಲ ಪೂರ್ಣ ಅವನು. ಪೂರ್ಣನಾದವನಿಗೆ ಏನು ಬೇಕು? ಪೂರ್ಣಾನಂದಮಯ ಭಗವಂತ, ಎಲ್ಲವೂ ಪೂರ್ಣ ಅವನು. ಆ ರೀತಿ ಭಗವಂತನ ತಿಳಿದುಕೊಳ್ಳುವನು ಪ್ರಾಕಾಮ್ಯ ಎಂಬ ಯೋಗ ಸಿದ್ಧಿಯನ್ನು ಪಡೆಯುತ್ತಾನೆ ಅಂತ ಹೇಳ್ತಾರೆ ಕೃಷ್ಣ ಪರಮಾತ್ಮ. ಆಮೇಲೆ ಶ್ವೇತದೀಪದೊಡೆಯ ನಾನು, ಧರ್ಮಫಲದಾಯಕ ನಾನು, ನಿರ್ದೋಷ ನಾನು, ನನ್ನಲ್ಲಿ ಆ ಚಿತ್ತವನ್ನಿರಿಸುವವನು ಆತ ಶ್ವೇತದೀಪದ ಒಡೆಯ, ಧರ್ಮಫಲದಾಯಕ ಅಂತ ಏನು ತಿಳಿಸ್ತಾರೋ, ಷಡೂರ್ಮಿರಹಿತ ತಿಳಿಸ್ತಾರೋ, ಅಮರ ನೆನೆಸಿ ಸುಖಿಯಾಗ್ತಾನೆ. ಇದು ಅನೂರ್ಮಿಮತ್ವ ಸಿದ್ಧಿ ಅಂತ ನಿನ್ನೆ ಹೇಳಿದನಲ್ಲ, ಆ ಸಿದ್ಧಿಯನ್ನು ಪಡೆಯುತ್ತಾನೆ ಈ ಥರ ಯೋಗಿ ಅಂತ ಹೇಳ್ತಾನೆ. ಮಯ್ಯಾಕಾಶಾತ್ಮನಿ ಪ್ರಾಣೇ ಮನಸಾ ಘೋಷಮುದ್ವಹನ್ ತತ್ರೋಪಲಬ್ಧ ಭೂತಾನಾಂ ಹಂಸೋ ವಾಚ ಶೃಣೋತ್ಯಸು ಅಂತ ಹೇಳ್ತಾನೆ. ಅಂದರೆ ಆಕಾಶದಲ್ಲಿ ಮುಖ್ಯ ಪ್ರಾಣದೊಳಗಿರುವ ನನ್ನಲ್ಲಿ ಧ್ವನಿ ಪ್ರೇರಕತ್ವ, ಸಕಲ ಶಬ್ದ ಪ್ರೇರಕತ್ವವನ್ನು ಭಗವಂತ ಮಾಡ್ತಾ ಇದ್ದಾನೆ ಅಂತ ಯಾರು ಚಿಂತಿಸ್ತಾರೋ, ಭಗವಂತ ಸಕಲ ಶಬ್ದ ಪ್ರೇರಕತ್ವ ಮುಖ್ಯ ಪ್ರಾಣದೊಳಗಿದ್ದು ಸಕಲ ಶಬ್ದವನ್ನು ಧ್ವನಿ ಪ್ರೇರಕತ್ವವನ್ನು ಧ್ಯಾನಿಸಿದರೆ, ಭಗವಂತನನ್ನು ಧ್ಯಾನಿಸಿದರೆ, ಆ ರೀತಿ ನಮಗೇನಾಗತ್ತೆ ಅಂದರೆ ಸಾವಿರ ಯೋಜನೆಗಳು ಆಕಾಶದಲ್ಲಿ ಎಲ್ಲೆಡೆ ಕೇಳಿ ಬರುವ ಪ್ರಾಣಿಗಳ ಶಬ್ದ, ಪ್ರಾಣಿಗಳ ಮಾತುಗಳನ್ನು ಕೇಳುವ ಯೋಗ ಸಿದ್ಧಿ ಬರುತ್ತೆ. ಯಾಕೆಂದರೆ ಭಗವಂತ ಆಕಾಶದಲ್ಲಿ ಮುಖ್ಯ ಪ್ರಾಣನೊಳಗೆ ಇದ್ದು, ಭಗವಂತ ಆಕಾಶದಲ್ಲಿ ಎಲ್ಲ ಶಬ್ದಗಳ ಪ್ರೇರಕತ್ವವನ್ನು ಭಗವಂತ ಮಾಡ್ತಾನೆ ಅಂತ ನಾವು ಯೋಗಿ ಧ್ಯಾನಿಸಿದ, ನಾವಲ್ಲ, ಯೋಗಿಗಳು ಧ್ಯಾನಿಸಿದ್ದ. ನಾವು ಧ್ಯಾನಿಸಬೇಕಷ್ಟೇ ಸುಮ್ಮನೆ. ಯೋಗಿಗಳು ಅಪರೋಕ್ಷ ಜ್ಞಾನಿಗಳು, ಅವರು ಧ್ಯಾನಿಸಿ ಆ ಥರ ಯೋಗಿಗಳಾದರೆ ಅವರಿಗೆ 1000 ಯೋಜನೆ ದೂರದಲ್ಲಿ ಏನು ಪ್ರಾಣಿಗಳು ಮಾತಾಡ್ತಾವೋ ಅವು ಎಲ್ಲ ಅವರಿಗೆ ಕೇಳುತ್ತೆ. ಇದನ್ನು ದೂರಶ್ರವಣ ಶಕ್ತಿ ಅಂತ ಕರೀತಾರೆ. ಆಮೇಲೆ ಅದೇ ರೀತಿ ಕಣ್ಣನ್ನು ಸೂರ್ಯನಲ್ಲಿ ಕಣ್ಣಿನಲ್ಲಿ ಸೂರ್ಯನನ್ನು ಕಣ್ಣಿನಲ್ಲೂ ಸೂರ್ಯನಲ್ಲೂ ಪರಮಾತ್ಮನನ್ನು, ಕಣ್ಣಿನಲ್ಲಿ ಸೂರ್ಯನಲ್ಲಿ ಪರಮಾತ್ಮ, ಇವೆರಡನ್ನು ಚಿಂತನೆ ಮಾಡಿ ಮುಖ್ಯ ಪ್ರೇರಕನಾಗಿ ಇವನು ನನಗೆ ತೋರಿಸ್ತಾ ಇದ್ದಾನೆ ಸೂಕ್ಷ್ಮ ವಸ್ತುಗಳನ್ನು ಅಂತ ಚಿಂತಿಸಿದರೆ ಸೂಕ್ಷ್ಮ ದರ್ಶನ ಸಾಮರ್ಥ್ಯವನ್ನು ಆ ಯೋಗಿ ಪಡೀತಾನೆ. 1000 ಯೋಜನೆ ದೂರದಲ್ಲಿರುವ ಎಲ್ಲ ವಸ್ತುಗಳನ್ನು ಅವನು ನೋಡಲಿಕ್ಕೆ ಶಕ್ಯ ಆಗ್ತಾನೆ. ನಮಗೆ ಯಾಕೆ ಕಣ್ಣುಗಳು ಕಾಣೋದಿಲ್ಲ
ಅಂಧರು ಯಾಕಾಗ್ತೀವಿ? ನಾವು ಅಂಧರಾಗ್ತೀವಿ, ಜನ್ಮತಃ ಕುರುಡರಾಗ್ತೀವಿ. ನಾವು ಅಂಧರಾಗಿ ಕಾಣೋದಿಲ್ಲ. ನಮಗೆ ಯಾಕೆ ಅಂದರೆ ಭಗವಂತ ಕಣ್ಣಿನಲ್ಲಿದ್ದಾನೆ ಅನ್ನೋ ಜ್ಞಾನನೇ ನಮಗೆ. ಕಣ್ಣಿನಲ್ಲಿ ಸೂರ್ಯ ಇದ್ದಾನೆ, ಸೂರ್ಯನಲ್ಲಿ ಭಗವಂತ ಇದ್ದಾನೆ ಅಂತ ಚಿಂತನೆ ನಮ್ಮಲ್ಲಿ ದಿವಸ ಬರಬೇಕು, ಪ್ರತಿನಿತ್ಯವೂ ಬರಬೇಕು. ಸೂರ್ಯನ ದೇವನನ್ನು ನೋಡುವಾಗ, ಸೂರ್ಯನಿಗೆ ನಮಸ್ಕಾರ ಮಾಡುವಾಗ ಆ ಚಿಂತನೆ ಬರಬೇಕು ನಮಗೆ. ಚಿಂತನೆ ಬಂದರೆ ನಮ್ಮ ಕಣ್ಣುಗಳ ಶಕ್ತಿ ಸೂಕ್ಷ್ಮ ವಸ್ತುಗಳನ್ನು ನೋಡೋದಾಗಬೇಕತ್ತೆ. ಆಮೇಲೆ ನಮ್ಮ ಕಣ್ಣುಗಳು ಚೆನ್ನಾಗಿ ದೃಷ್ಟಿ ಇರುತ್ತೆ. ಆಮೇಲೆ ಮನೋಮನಸಿ ಸಂಯೋಜ್ಯ ದೇಹಂ ತದನು ವಾಯುನ ಉದ್ಧರಣಾನುಭಾವೇನ ತತ್ರಾತ್ಮ ಯತ್ರ ವೈ ಮನಃ ಅಂತ ಹೇಳ್ತಾರೆ. ಅಂದರೆ ಮನಸ್ತತ್ವ ಕಾರ್ಯವೆಂದು ಅದನ್ನು ನಿಯಾಮಕನಾದ ಕೃಷ್ಣನಲ್ಲಿ ಚಿಂತಿಸಿ, ಮನೋನಿಯಾಮಕನು ವಾಯುದೇವ, ಮನೋನಿಯಾಮಕನು ರುದ್ರದೇವರು ಅಂತ ಕೇಳಿದ್ದೀರಾ? ರುದ್ರದೇವರು ಹೌದು. ರುದ್ರನೇ ಮನಸ್ಸಿಗೂ ನಿಯಾಮಕನ್ಯಾರು? ಮುಖ್ಯ ಪ್ರಾಣದೇವರು. ಮುಖ್ಯ ಪ್ರಾಣದೇವರು ಎಂದು ನನ್ನ ದೇಹ ವಾಯುವಿನ, ತನ್ನ ದೇಹ, ಭಗವಂತನ ದೇಹ ಅಲ್ಲ, ತನ್ನ ದೇಹ ವಾಯುವಿನ ಅಧೀನ ಎಂದು ಚಿಂತಿಸುವವನಿಗೆ ನನ್ನ ದೇಹ ನನ್ನ ಅಧೀನ ಅಂತ ತಿಳ್ಕೊಂಡ್ರೆ ಏನೂ ಉಪಯೋಗ ಇಲ್ಲ. ಯಾಕೆಂದರೆ ದೇಹ ನಾನು ಹೇಳ್ದಂಗೆ ಕೇಳೋದೇ ಇಲ್ಲ. ನಾನು ಹೇಳಿದ ಹಾಗೆ ನನ್ನ ದೇಹ ಕೇಳಬೇಕು ಅಂದರೆ ನನಗೆ ಕೈ ನೋವು ಬರಬಾರ್ದು, ಕಾಲು ನೋವು ಬರಬಾರ್ದು, ಕಾಯಿಲೆನೂ ಬರಬಾರ್ದಲ್ವ? ನನ್ನ ದೇಹಕ್ಕೆ ಬರಬಾರ್ದಲ್ವ? ನನ್ನ ದೇಹ ನಾನು ಹೇಳ್ದಂಗೆ ಕೇಳಲ್ಲ ರೀ. ನಾನು ಹೇಳ್ದಂಗೆ ಯಾವೂ ಕೇಳಲ್ಲ ಅಲ್ವಾ? ನಮ್ಮ ಇಂದ್ರಿಯಗಳೂ ಕೇಳಲ್ಲ, ನಮ್ಮ ದೇಹವೂ ಕೇಳಲ್ಲ. ಹಾಗಾಗಿ ಮನೋನಿಯಾಮಕ ರುದ್ರದೇವರ ಅಂತರ್ಯಾಮಿಯಾದ ವಾಯುದೇವರು, ವಾಯುದೇವರ ಅಂತರ್ಯಾಮಿಯಾದ ಶ್ರೀಕೃಷ್ಣ ಪರಮಾತ್ಮ ಎಂದು ಚಿಂತಿಸುವವನಿಗೆ ಮನಸ್ಸು ಹೋಗುವಲ್ಲಿಗೆ ಅದರಷ್ಟು ವೇಗದಿಂದ ದೇಹವೂ ಹೋಗುತ್ತದೆ ಅಂತ ಪರಮಾತ್ಮ ಹೇಳ್ತಾನೆ. ಇದೇ ಸಿದ್ಧಿ ಯಾವುದು ಹೇಳಿದು? ಮನೋಜವ ಅಂತ ಪ್ರಾಣದೇವರಿಗೆ ಹೇಳ್ತವ. ಮನೋಜವಂ ಮಾರುತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಹೇಳ್ತೀವಲ್ಲ ನಾವು ಸ್ತೋತ್ರನ. ಮನೋಜವಂ ಅಂದರೆ ಇದೇ ಸಿದ್ಧಿ. ವಾಯುದೇವರಿಗೆ ಇವೆಲ್ಲ ಸಿದ್ಧಿ ಇದೆ. ಆಮೇಲೆ ಯಾವುದಾದರೂ ಪ್ರಾಣಿಗಳ ರೂಪವನ್ನು ಹೊಂದಬೇಕು ಅಂತ ಬಯಸಿದವನು ಎಲ್ಲ ಪ್ರಾಣಿಗಳಲ್ಲಿ ಭಗವಂತ ಇದ್ದಾನೆ. ಕಾಗೆಯಲ್ಲಿ ಕಾಗೆಯ ರೂಪದಲ್ಲಿ ಕಾಗೆಯ ನಾಮಕನಾಗಿ ಭಗವಂತ, ಪಾರಿವಾಳದಲ್ಲಿ ಪಾರಿವಾಳ ರೂಪಕನಾಗಿ ಭಗವಂತ, ಆಮೆಯಲ್ಲಿ ಆಮೆಯ ರೂಪಕನಾಗಿ ಭಗವಂತ, ಹಂಸದಲ್ಲಿ ಹಂಸ ರೂಪನಾಗಿ ಭಗವಂತ, ಆನೆಯಲ್ಲಿ ಆನೆಯ ರೂಪದಲ್ಲಾಗಿ ಭಗವಂತ ಅಂತ ಏನು ಚಿಂತಿಸ್ತಾರಲ್ಲ, ಸ್ಥಿರವಾಗಿ ಚಿಂತಿಸಬೇಕು. ಎಲ್ಲ ಪ್ರಾಣಿಗಳಲ್ಲಿ ಎಲ್ಲ ಜಂತುಗಳಲ್ಲಿ ಭಗವಂತ ಇದ್ದಾನೆ ಅಂತ ತನ್ನ ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸಿ ಧ್ಯಾನವನ್ನು ಮಾಡಿದರೆ ಆಯಾ ರೂಪವನ್ನು ಹೊಂದುತ್ತಾನೆ. ಅವನು ಬಯಸಿದ ರೂಪವನ್ನು ಅವನು ಹೊಂದುತ್ತಾನೆ ಅಂತ ಹೇಳ್ತಾನೆ. ಆಮೇಲೆ ಇನ್ನೂ ಒಂದು ಮಹಾಸಿದ್ಧಿಯನ್ನು ಹೇಳ್ತಾನೆ. ಪರಕಾಯಂ ಮಿಶನಂ ಸಿದ್ಧ ಆತ್ಮಾನಂ ತತ್ರ ಭಾವಯೇತ್ ಪಿಂಡಂ ಹಿತ್ವಾ ವಿಷೇತ್ ಪ್ರಾಣೋ ವಾಯುಭೂತ ಷಡಂಗ್ರಿವತೆ ಅಂತ ಹೇಳ್ತಾನೆ ಭಗವಂತ. ಅಂದರೆ ಇನ್ನೊಬ್ಬರ ಪರರ ಶರೀರವನ್ನು ಪ್ರವೇಶಿಸಲು ಇಚ್ಛಿಸುವ ಜೀವ ಯೋಗಿ ತನ್ನಲ್ಲಿರುವ ಅಂತರ್ಯಾಮಿ ಪರಮಾತ್ಮನನ್ನು ಪರನ ಶರೀರದಲ್ಲಿ ಧ್ಯಾನಿಸಬೇಕು. ನಾನು ಯಾರಲ್ಲಿ ಹೋಗಿ ಪ್ರವೇಶಿಸಲು ಬಯಸ್ತೀನೋ, ಯಾರ ಶರೀರವನ್ನು ಪ್ರವೇಶಿಸಲು ಬಯಸ್ತಾನೋ ಆ ಯೋಗಿ ತನ್ನ ಅಂತರ್ಯಾಮಿಯಾಗದ ಪರಮಾತ್ಮನನ್ನು ಯಾವಲ್ಲಿ ಬಯಸ್ತಾನೋ, ಅವನ ಶರೀರದಲ್ಲಿ ಪ್ರವೇಶ ಮಾಡಬೇಕು ಅಂತ ಭಾವಿಸ್ತಾನೋ, ತನ್ನ ಅಂತರ್ಯಾಮಿಯಾದ ಭಗವಂತನ ರೂಪವನ್ನು ಅವನ ಶರೀರದಲ್ಲಿ ಚಿಂತನೆ ಮಾಡಬೇಕು. ಅವನ ಅಂತರ್ಯಾಮಿಯಾದ ಶರೀರದಲ್ಲಿ ಚಿಂತನೆ ಮಾಡಬೇಕು. ಆಗ ಏನಾಗತ್ತೆ? ಪ್ರಾಣನಾಮಕನಾದ ಪರಮಾತ್ಮ ಪರನ ಶರೀರದಲ್ಲಿ ಪ್ರವೇಶ ಮಾಡ್ತಾನೆ. ಆ ಪರಮಾತ್ಮ ಅವನಲ್ಲಿ ವಾಯುವು ಹೋಗ್ತಾನೆ. ವಾಯುವಿನಲ್ಲಿ ಜೀವನಾಶದಿಂದ ದುಂಬಿ ಒಂದು ಹೂವನ್ನು ಬಿಟ್ಟು ಇನ್ನೊಂದು ಹೂವಿಗೆ ಹೇಗೆ ಹೋಗುತ್ತೋ ಹಾಗೆ ಪರಮಾತ್ಮನೊಂದಿಗೆ ವಾಯುರಥಾರೂಢನಾಗಿ ಜೀವನು ತನ್ನ ಶರೀರವನ್ನು ಬಿಟ್ಟು ಪರಶರೀರವನ್ನು ಪ್ರೇರಿಸ್ತಾನೆ. ಇದೇ ಪರಕಾಯ ಪ್ರವೇಶ ಅಂತ. ಆಮೇಲೆ ಸ್ವಚ್ಛಂದ ಮೃತ್ಯು. ನನಗೆ ಆಯುಷಿದೆಯಪ್ಪ, ನಾನು ಈ ದೇಹ ಸಾಕು, ಬಿಟ್ಟು ಬಿಡೋಣ. ಆತ್ಮಹತ್ಯೆ ಅಲ್ಲ, ಈ ದೇಹದಿಂದ ಸಾಧನೆ ಸಾಕು, ಬೇಡ, ನಾವು ಬಿಟ್ಟು ಬಿಡೋಣ ಅಂದರೆ ಹೇಗೆ ಬಿಡೋದು? ಇದು ನಮ್ಮಂಥವರಿಗೆಲ್ಲ ಸಾಧ್ಯ ಇಲ್ಲ. ಅದನ್ನು ಹೇಳ್ತಾನೆ. ಪಾರ್ಷ್ಣ್ಯಾಪೀಡ್ಯ ಗುದಂ ಪ್ರಾಣಂ ಹುದರ ಕಂಠಮೂರ್ಧಸು ಆರೋಪ್ಯ ಬ್ರಹ್ಮರಂಧ್ರೇಣ ಬ್ರಹ್ಮ ನೀತ್ವೋತ್ಸುಜೇತ್ ತನುಂ ಅಂತ.
ತಮ್ಮ ಗುದದ್ವಾರವನ್ನು ಕಾಲಿನ ಹಿಮ್ಮಡಿಯಿಂದ ಒತ್ತಿ ಹಿಡಿಯಬೇಕು. ಮುಖ್ಯ ಪ್ರಾಣನನ್ನು, ಪ್ರಾಣವಾಯುವನ್ನು, ಹೊರಿಯನ್ನು ಏನು ಮಾಡಬೇಕು? ನಾಭಿಯಿಂದ ಹೃದಯ, ಹೃದಯದಿಂದ ವಕ್ಷಸ್ಥಲ, ವಕ್ಷಸ್ಥಲದಿಂದ ಕಂಠ, ಕಂಠದಿಂದ ಭೂಮಧ್ಯ, ಶಿರಸ್ಸು, ಈ 6 ಸ್ಥಾನಗಳಲ್ಲಿ ಕ್ರಮೇಣವಾಗಿ ಧ್ಯಾನಿಸ್ತಾ ಬರಬೇಕು. ವಾಯುವನ್ನು, ಪ್ರಾಣವಾಯುವನ್ನು ತನ್ನ ಆತ್ಮದ ಈ 6 ಸ್ಥಾನಗಳಲ್ಲಿ ಕ್ರಮವಾಗಿ ಒಂದಾದ ಮೇಲೆ ಒಂದಾದ ತಂದು 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 ಕೊನೆಗೆ ಹೊರಗೆ ವ್ಯಾಪಿಸುವ ಹರಿಯಲ್ಲಿ, ಈ ಹೊರಗೆ ಏನು ವ್ಯಾಪಿಸಿದ್ದಾನಲ್ಲ ಹೊರಿ, ಆ 12 ಅಂಗಳದಲ್ಲಿ ವಾಸುದೇವ, ತಲೆಯ ಮೇಲೆ 12 ಅಂಗಳದಲ್ಲಿ ವಾಸುದೇವ ಇದ್ದಾನೆ. ಆ ವಾಸುದೇವ ಹರಿಯಲ್ಲಿ ಚಿಂತನೆ ಮಾಡಬೇಕು, ಐಕ್ಯ ಚಿಂತನೆ ಮಾಡಬೇಕು. ಐಕ್ಯ ಚಿಂತನೆಯನ್ನು ಮಾಡಿ ಅವನೇನಾಗ್ತಾನೆ? ಬ್ರಹ್ಮರಂಧ್ರದಿಂದ ಪ್ರಾಣರಥಾರೂಢನಾಗಿ, ಪ್ರಾಣದೇವರ ರಥದಿಂದ ರಥದೊಳಗೆ ಕೂತು ಶರೀರವನ್ನು ಬಿಟ್ಟು ಹೊರಗೆ ಹೋಗಬೇಕು. ಬ್ರಹ್ಮರಂಧ್ರದ ಮೂಲಕ ಹೊರಗೆ ಹೋಗ್ತಾರಲ್ಲ, ಈ ಥರ ಸಾಧನೆ ಪ್ರಾಣ ಸ್ವಚ್ಛಂದ ಮೃತ್ಯು ಅಂತ. ಇದನ್ನು ನಾನು ಮೃತ್ಯು ಬಯಸಿ ಮಾಡಿದರೆ ಅದನ್ನೇನು ಮಾಡಬೇಕು? ಈ ತರಹ ಯೋಗಿಗಳು ಮಾಡಿದರೆ ಆವಾಗ ಏನಾಗುತ್ತೆ? ಇದು ಬ್ರಹ್ಮರಂಧ್ರದಿಂದ ಪ್ರಾಣ ಹೋಗುತ್ತೆ. ಇದು ಸ್ವಾಭಾವಿಕ ಮರಣ ಅಲ್ಲ, ಸ್ವಚ್ಛಂದ ಮೃತ್ಯು. ಇದು ಒಂದು ಯೋಗ ಸುದ್ದಿ. ವಿಹರಿಷ್ಯನ್ ಸುರಾಕ್ರೀಡೆ ಮತ್ಸ್ಥಂ ಸತ್ವಂ ವಿಭಾವಯೇತ್ ವಿಮಾನೇನೋಪತಿಷ್ಠಂತಿ ಸತ್ವವೃತ್ತಿಂ ಸುರಸ್ತ್ರೀಯ ಅಂತ. ನಾವು ಅಕಸ್ಮಾತ್ತಾಗಿ ಯೋಗಿಗಳು, ನಾವುಗಳಲ್ಲ, ದೇವೋದ್ಯಾನಗಳಲ್ಲಿ ದೇವತೆಗಳಿಂದ ವಿಹಾರ ಮಾಡಲು ಬಯಸಿದರೆ ಸತ್ವಗುಣ ಭಗವಂತನಲ್ಲಿ ಇದೆ ಅಂತ ಆಶ್ರಯಿಸಬೇಕು. ಅದರಿಂದ ಏನಾಗತ್ತೆ? ಇಂದ್ರಾದಿ ದೇವತೆಗಳು ಮತ್ತು ತತ್ವದೇವತೆಗಳನ್ನು ಹೊರತುಪಡಿಸಿ ಬೇರೆ ಸಾಮಾನ್ಯ ದೇವತೆಗಳು ಅಪ್ಸರೆಯರೊಂದಿಗೆ ದೇವ ಉದ್ಯಾನವನಗಳಲ್ಲಿ ಅವನು ವಿಹರಿಸುತ್ತಾನೆ. ಅವನು ಮನಸ್ಸಿನಿಂದ ಪಶುಪುತ್ರಾದಿಗಳನ್ನು ಪಡೆಯಬೇಕು, ಅನ್ನವಾದಿಗಳನ್ನು ಪಡೆಯಬೇಕು, ಏನು ಬಯಸಿದ್ದನ್ನೋ ಅದು ಪಡೆಯಬೇಕು ಅಂದರೆ ಸತ್ಯ ಸಂಕಲ್ಪ ಎಂಬ ಭಗವಂತನ ನಾಮದಿಂದ ಭಗವಂತನನ್ನು ಧ್ಯಾನಿಸಬೇಕು. ಆದ್ದರಿಂದ ಅವನೇನು ಮಾಡ್ತಾನೆ? ದೇವ, ಗಂಧರ್ವ ಇವ್ಯಾವ ಪದವಿ ಪಡೀಲಿಕ್ಕಾಗಲ್ಲ. ಅದನ್ನು ಬಿಟ್ಟು ಬೇರೆ ಎಲ್ಲವನ್ನು ತನ್ನ ಸಂಕಲ್ಪ ಇಚ್ಛೆಗನುಸಾರವಾಗಿ ಅವನಿಗೆ ಇಚ್ಛೆ ಏನು ಮಾಡ್ತಾನೋ ಅದು ಬರುತ್ತೆ. ಅಂದರೆ ದೇವತೆಗಳ, ಗಂಧರ್ವರನ್ನು ಬಿಟ್ಟು ಭಗವಂತ ಸರ್ವೇಶ, ಸರ್ವರಿಗೂ ಈಶ, ಸರ್ವರನ್ನೂ ತನ್ನ ವಶದಲ್ಲಿ ಇಟ್ಟುಕೊಳ್ಳುವವನು ಭಗವಂತ. ಅವನಲ್ಲಿ ಕೃಷ್ಣ ಪರಮಾತ್ಮನಲ್ಲಿರುವ ತನ್ನ ಸರ್ವಶತ್ವ ವಶಿತ್ವಗಳನ್ನು ಯೋಗಿ ಧ್ಯಾನವನ್ನು ಮಾಡಿದರೆ ಏನಾಗುತ್ತೆ? ಅವನ ಆಜ್ಞೆಯನ್ನು ಭೂಮಿಯಲ್ಲಿರುವವನು ಯಾವಾಗಲೂ ಮೀರೋದಿಲ್ಲ. ಇದನ್ನು ವಶಪಡಿಸಿಕೊಂಡ್ರೆ, ಈ ಸಿದ್ಧಿಯನ್ನು ಮಾಡಿಕೊಂಡ್ರೆ ತನ್ನ ಆಜ್ಞೆಯನ್ನು ಬೇರೆ ಯಾರೂ ಮೀರೋದಿಲ್ಲ. ಅಂದರೆ ಪರಮಾತ್ಮ ತನ್ನಾಜ್ಞೆಯನ್ನು ಹೇಗೆ ಯಾರೂ ಮೀರೋದಿಲ್ಲವೋ ಹಾಗೆ ಇದು ಆಜ್ಞಾ ಅಪ್ರತಿಹತಿ ಎಂಬ ಸಿದ್ಧಿ. ಪರಮಾತ್ಮನ ಆಜ್ಞೆಯನ್ನು ಮೀರಲಿಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಅತ್ಯಂತ ನಿರ್ಮಲ ಅಂತಃಕರಣನಾಗಿ, ಮಲವಿಲ್ಲದ, ದೋಷವಿಲ್ಲದ ಅಂತಃಕರಣ, ಅಂದರೆ ಅಂತಃಕರಣ ಜಡ ಅದಿಲ್ಲದವನಾಗಿ ತ್ರಿಕಾಲ ಪ್ರೇರಕ, 3 ಕಾಲದಲ್ಲಿ ಪ್ರೇರಕನಾದ ಭಗವಂತನನ್ನು ಧ್ಯಾನಿಸಬಲ್ಲ ಯೋಗಿ ಏನು ಮಾಡ್ತಾನೆ? ಸೃಷ್ಟಿ, ಸಂಹಾರ, ಸ್ಥಿತಿ ಈ ವಿಷಯಕಾದ ಭಗವಂತನ ತ್ರಿಕಾಲ ಜ್ಞಾನ ಸಾದೃಶ್ಯವನ್ನು ಪಡೆತಾನೆ. ಅಂದರೆ ವೇದಾದಿಗಳ ಸಹಾಯವಿಲ್ಲದೆ ತನ್ನ ಹಾಗೂ ಪರರ ಹುಟ್ಟು ಸಾವುಗಳ ವಿಷಯದಲ್ಲಿ ತ್ರಿಕಾಲ ಜ್ಞಾನವನ್ನು ಪಡೆಯುತ್ತಾನೆ. ಇದು ತ್ರಿಕಾಲಜ್ಞತ್ವ ಹೊಂದಿ. ಇದನ್ನೇ ಒಂದು ಅರ್ಥ ಮಾಡ್ಕೋಬೇಕು ನಾವು. ಏನೂ ವೇದಗಳ ಸಹಾಯವಿಲ್ಲದೆ, ಜ್ಞಾನವಿಲ್ಲದೆ ಈ ಸಿದ್ಧಿ ಬರಲಿಕ್ಕೆ ಸಾಧ್ಯ ಇಲ್ಲ. ಈ ಸಿದ್ಧಿ ಅಪರೋಕ್ಷ ಜ್ಞಾನ ಬರಬೇಕು ಅಂದರೆ ಭಗವಂತ ಅವನೇ ಹೇಳ್ತಾನೆ, ನಾನು ತಿಳ್ಕೊಳ್ಬೇಕು ಅಂತ. ಸಾಮಾನ್ಯ ಜ್ಞಾನದಿಂದ ಸಾಧ್ಯ ಇಲ್ಲ ಅಂತ ಅವನೇ ಹೇಳ್ತಾನೆ. ಈಗ ಅವನು ಇದನ್ನು ಹೇಳ್ತಾನೆ, ಇದನ್ನೇ ಅನ್ನೋದು ಗುಹ್ಯ ಅಂತ. ಇದನ್ನೇನು ತಿಳ್ಕೋಬೇಕು? ನಾವು ಗುರುಗಳ ಮುಖಾಂತರ ತಿಳಿದೇ ಇಲ್ಲ, ಬರೀ ಇಂಟರ್ನೆಟ್ನಲ್ಲಿ ತಿಳ್ಕೊಳ್ತೀವಿ. ಶಬ್ದದಲ್ಲಿ ಅರ್ಥ ಬಂದರೆ ಸಾಕು ಅಂತ ತಿಳ್ಕೊಂಡ್ರೆ ಅಬದ್ಧ ಅರ್ಥಗಳೇ ಆಗ್ತವೆ. ಹಾಗೆ ಆಮೇಲೆ ಅಜ್ಞಾದಿಭಿರ್ನ ಅನ್ಯೇತ ಮನೆ ಯೋಗಮಯಂ ವಪು ಉದ್ಯೋಗ ಶಾಂತಚಿತ್ತಸ್ಯ ಯದಾ ಸಾಮುದಕೈರಥ ಅಂತ. ಅಗ್ನಿ, ಸೂರ್ಯ, ಜಲ, ವಿಷ, ಶಸ್ತ್ರಾದಿಗಳ ಶಕ್ತಿ ಸ್ತಂಭನ ಮಾಡುವಲು ಶಕ್ತನಾದವನು ಹರಿಯನ್ನು ಧ್ಯಾನಿಸುವ ಯೋಗಿ ಅಜ್ಞಾದಿ ನಿಯಾಮಕ ರೂಪಗಳಲ್ಲಿ ಭಗವಂತನ ರೂಪವನ್ನು ಚಿಂತಿಸಬೇಕು. ಆವಾಗ ಆ ಶಕ್ತಿ ಬರುತ್ತದೆ ಅಂತ ಭಗವಂತ ಹೇಳ್ತಾನೆ. ಭಗವಂತನ ಮುಂದುವರೆದು ಭಗವಂತ ಹೇಳ್ತಾನೆ, ಭಗವಂತನ ವಿಭೂತಿ ರೂಪಗಳನ್ನು ಚಿಂತಿಸಿದರೆ ಶ್ರೀವತ್ಸ, ಶಂಕರ, ಚಕ್ರ, ಗದಾ, ಆಯುಧ, ಧ್ವಜ, ಛತ್ರ ಈ ವ್ಯಜನಗಳಿಂದ ಭಗವಂತನ ಇರುವ ರೂಪವನ್ನು ಚಿಂತಿಸಿದರೆ
ಮನುಷ್ಯರಿಂದ ಪರಾಜಯವನ್ನು ಅವನು ಹೊಂದೋದಿಲ್ಲ. ಅಂದರೆ ಕಾಮ್ಯೋಪಾಸನೆಗಳಿಂದ ಅಪರೋಕ್ಷ ಸಂಪಾದಿಸ್ತಾನೆ ಯೋಗಿ ಅಂತ ತಿಳ್ಕೊಳ್ಳಿ. ಅವನಿಗೆ ಏನಾಗುತ್ತೆ, ಅಣಿಮಾದಿ ಸಿದ್ಧಿಯ ಅಪೇಕ್ಷೆ, ಈ ಸಿದ್ಧಿ ಪಡಿಬೇಕು ಅಂತಾಗತ್ತೆ ಅವನಿಗೆ. ಅಂದರೆ ಮತ್ತೆ ಆಯಾ ಸಿದ್ಧಿಗಳು ಹೇಳಿದ ಧ್ಯಾನ ಪ್ರಕ್ರಿಯೆಯನ್ನು ಅವನು ಮಾಡಬೇಕು, ಆವಾಗ ಹಿಂದೆ ಹೇಳಿದ ಸಿದ್ಧಿಗಳನ್ನು ಪಡೆಯುತ್ತಾನೆ ಅಂತ ಭಗವಂತ ಹೇಳ್ತಾನೆ. ಮೊದಲೇ ಇಂದ್ರಿಯ ನಿಗ್ರಹ ಇರುತ್ತೆ ಅವನಿಗೆ, ಕ್ರೋಧಾದಿ ರಹಿತನಾಗಿರ್ತಾನೆ, ಜಿತಶ್ವಾಸ ಆತ್ಮ ಇವುಗಳೆಲ್ಲರೂ ಮಾಡಿರ್ತಾನೆ, ಹರಿಯ ಅನುಗ್ರಹದಿಂದ ಸಂಪಾದಿಸಿರ್ತಾನೆ, ನಿಷ್ಕಾಮನೆಯಿಂದ ನನ್ನಲ್ಲಿ ಪುನಃ 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 ಧ್ಯಾನ ಮಾಡ್ತಾ ಇರ್ತಾನೆ. ಅವನಿಗೆ ದುರ್ಲಭವಾದ ಸಿದ್ಧಿ ಯಾವಲ್ಲಿ, ಯಾವ ಸಿದ್ಧಿ ದುರ್ಲಭ ಅವನಿಗೆ ಅಂತ ಕೇಳ್ತಾರೆ. ಜ್ಞಾನ ಸಾಮರ್ಥ್ಯದಿಂದ ಕೇವಲ ನನ್ನ ಸ್ಮರಣೆ ಮಾತ್ರದಿಂದಲೇ ಸಿದ್ಧಿಗಳು ಉಂಟಾಗ್ತವೆ ಅಂತ ಹೇಳ್ತಾನೆ. ಆಮೇಲೆ ಒಂದು ಉತ್ತಮವಾದ ಒಂದು ಸೂಕ್ಷ್ಮವಾದ ಮಾತನ್ನು ಹೇಳಿ ಸಂದೇಶವನ್ನು ಕೊಡ್ತಾನೆ. ಅಂತರಾಯಾನ್ ವದಂತ್ಯೇತಾನ್ ಯುಂಜತೋ ಯೋಗಮುತ್ತಮಂ ಮಯಾ ಸಂಪದ್ಯಮಾನಸ್ಯ ಕಾಲಕ್ಷೇಪಣ ತೇ ತವಃ. ಅಂದರೆ ಮೋಕ್ಷೇತರ ಅಣಿಮ ಮಹಿಮ ಈ 18 ಸದ್ದಿ ಫಲಕಾಮನೆಯಿಂದ ಉತ್ತಮವಾದ ಧ್ಯಾನ ಮಾಡಿ ಅನುಗ್ರಹವನ್ನು ಪಡೆಯುತ್ತಾರಲ್ಲ ಆ ಯೋಗಿಗಳು, ಈ ಯೋಗಿ ಇದೇನಾಗುತ್ತೆ, ಈ ಸಿದ್ಧಿ ಅಂದರೆ ಮೋಕ್ಷ ಪ್ರಾಪ್ತಿಯಲ್ಲಿ ಕಾಲ ವಿಳಂಬ ಮಾಡಿಬಿಡತ್ತೆ. ಈ ಸಿದ್ಧಿಗಳು ಮೋಕ್ಷ ದೊರಕುವಲ್ಲಿ ವಿಳಂಬ ಮಾಡುತ್ತೆ, ಕಾಲವನ್ನು ವಿಘ್ನ ರೂಪಕ ಆಗಿಬಿಡುತ್ತೆ ಈ ಸಿದ್ಧಿಗಳು. ಅದೇ ಧ್ಯಾನವನ್ನು ಮಾಡಿ, ಅದೇ ಧ್ಯಾನವನ್ನು ಭಗವಂತನು ಎಲ್ಲ ಕಡೆ ಇದ್ದಾನೆ. ಈ ಸಿದ್ಧಿ ಪಡೀಲಿಕ್ಕೆ ಏನೇನು ಧ್ಯಾನ ಇದೆ, ಆ ಸಿದ್ಧಿಯ ಫಲಕಾಮನೆ ಇಲ್ಲದೆ ಭಗವಂತನನ್ನು ಧ್ಯಾನ ಮಾಡಿದರೆ, ಅಪರೋಕ್ಷ ಪಡೆದರೆ ಬೇಗನೆ ಮೋಕ್ಷ ಆಗುತ್ತೆ. ಈ ಸಿದ್ಧಿಗಳನ್ನೆಲ್ಲ ಪಡೆದುಕೊಂಡು, ಈ ಆಸೆಯೆಲ್ಲ ಇಟ್ಕೊಂಡ್ಬಿಟ್ಟು, ಈ ಸಿದ್ಧಿಯೆಲ್ಲ ಪಡೆದು ನಾನು ಮಾಡ್ತೀನಿ ಅಂತಂದರೆ ಆ ಮೋಕ್ಷಕ್ಕೆ ಕಾಲ ವಿಳಂಬ ಆಗತ್ತೆ. ನನ್ನನ್ನೇ ಧ್ಯಾನಿಸಿ, ಈ ಸಿದ್ಧಿಗಳೂ ಬೇಡ ನನಗೆ, ಭಗವಂತನೇ ಬೇಕು ಅಂತ ಧ್ಯಾನಿಸಿದರೆ ಭಗವಂತ ಮೋಕ್ಷವನ್ನು ಕೊಡ್ತಾನೆ. ಭಗವಂತ ಒಲಿದಾದ ಮೇಲೆ ಈ ಸಿದ್ಧಿಗಳು ಅವನ ಸಹಿತವಾಗಿ ಬರ್ತದೆ. ಹೇಗೆ ಬೆಳೆಗಳ ಜೊತೆಗೆ ಏನು ಬರ್ತದೆ, ಬೆಳೆಗಳ ಜೊತೆಗೆ ಕೇಳುಗಳು ಬರ್ತಾವಲ್ಲ, ಈ ಹುಲ್ಲುಗಳೆಲ್ಲ ಬರ್ತಾವಲ್ಲ, ಕಳೆಗಳು ಬರ್ತಾವಲ್ಲ, ಹಾಗೆ ಅವು ಬರ್ತಾವೆ. ಈ ಯಾವ ಸಿದ್ಧಿಗಳನ್ನು ಹೇಳಿದ್ದಾನಲ್ಲ ಇವೆಲ್ಲವನ್ನು ನನ್ನ ಧ್ಯಾನದಿಂದಲೇ ಯೋಗಿ ಪಡೆದು ಬಿಡಬಹುದು. ಹುಟ್ಟು ಮುಂತ ತಮ್ಮ ಜನ್ಮದಿಂದ ಮುಂದೆ ಎಲ್ಲರೂ ಸಿದ್ಧಿಯನ್ನು ಪಡೆಯಲಿಕ್ಕಾಗೋದಿಲ್ಲ. ಕೆಲವೇ ಸಿದ್ಧಿಗಳನ್ನು ಪಡೆಯಬಲ್ಲರು, ಕೆಲವೇ ಸಿದ್ಧಿ ಪಡೀತಾರೆ. ಆದರೆ ವಾಯುದೇವರು ಮಾತ್ರ ಭಗವಂತನಲ್ಲಿ ಎಲ್ಲ ಸಿದ್ಧಿಗಳನ್ನು ಅವರು ಜನ್ಮತಃ ಪಡೆದಿದ್ದಾರೆ. ಎಲ್ಲ ಮುಂದೆ ಹೇಳ್ತಾನೆ, ಸರ್ವಾಸಾಮಪಿ ಸಿದ್ಧೀನಾಂ ಹೇತುಪತಿರಹಂ ಪ್ರಭು ಅಹಂ ಯೋಗಸ್ಯ ಸಾಂಕಸ್ಯ ಧರ್ಮಸ್ಯ ಬ್ರಹ್ಮವಾದಿನಾಂ. ಎಲ್ಲ ಸಿದ್ಧಿಗಳು ಏನೇನು ಹೇಳಿದೆನೋ ಎಲ್ಲದಕ್ಕೂ ಕಾರಣನೂ ನಿಯಾಮಕನು ನಾನೇ. ಸಿದ್ಧಿ ಕಾರಣವಾದ ಯೋಗಕ್ಕೂ ಅದಕ್ಕೆ ಕಾರಣವಾದ ತತ್ವಜ್ಞಾನಕ್ಕೂ ನೋಡಿ ಇಲ್ಲಿ ಹೇಳ್ತಾನೆ, ಯೋಗಿಗಳು ಗಳಿಸ್ತಾರೆ ಅಂತ ಹೇಳ್ತಾನೆ. ಇಲ್ಲಿ ಏನು ಹೇಳ್ತಾನೆ, ಯೋಗಕ್ಕೆ ಜ್ಞಾನ ಇಲ್ಲದೇ ಇದ್ದರೂ, ವೇದಜ್ಞಾನ ಇಲ್ಲದೇ ಇದ್ದರೂ ಸಿದ್ಧಿ ಮಾಡಿದವನು ಸಿದ್ಧಿಯನ್ನು ಪಡಿತಾನೆ ಅಂತ ಹೇಳ್ತಾನಲ್ಲ, ಇಲ್ಲಿ ಹೇಳ್ತಾನೆ ನೋಡಿ. ಏನು ಹೇಳ್ತಾರೆ, ಸಿದ್ಧಿ ಕಾರಣವಾದ ಯೋಗಕ್ಕೂ ಆ ಯೋಗಕ್ಕೆ ಕಾರಣವಾದ ತತ್ವಜ್ಞಾನಕ್ಕೂ ಅದಕ್ಕೂ ಕಾರಣವಾದ ನಿತ್ಯ ನೈಮಿತ್ತಿಕಾದಿ ಧರ್ಮಾಚರಣೆಗೂ. ನೋಡಿ, ಯೋಗಕ್ಕೆ ಕಾರಣವಾದ ಯಾವುದು, ತತ್ವಜ್ಞಾನ, ಶುದ್ಧ ತತ್ವಜ್ಞಾನ. ಆ ತತ್ವಜ್ಞಾನಕ್ಕೆ ಕಾರಣ ಯಾವುದು, ನಿತ್ಯ ನೈಮಿತ್ತಿಕ ಧರ್ಮಾಚರಣೆಗಳು, ಅಂದರೆ ಕರ್ಮಗಳು. ಶುದ್ಧ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡದೆ ಜ್ಞಾನ ಬರಲ್ಲ, ಜ್ಞಾನ ಆಗದೆ ಯೋಗ ಬರಲ್ಲ, ಯೋಗ ಆಗದೆ ಭಗವಂತ ಒಲಿಯಲ್ಲ. ಇವೆಲ್ಲವೂ ಬೇಕು ಅನ್ನುವುದನ್ನು ಈ ವಾಕ್ಯದಲ್ಲಿ ಭಗವಂತ ಹೇಳಿಬಿಡ್ತಾನೆ. ವೇದಾರ್ಥವನ್ನು ತಿಳಿದು ಹೇಳುವ ಜ್ಞಾನಿಗಳಿಗೂ ಸರ್ವಶಕ್ತನಾದ ನಾನೇ ನಿಯಾಮಕ ಅಂತ ಹೇಳ್ತಾನೆ. ಪಂಚಭೂತಗಳು ಪ್ರಾಣಿಗಳಲ್ಲಿ ದೇಹದ ಹೊರಗೂ ಒಳಗೂ ವ್ಯಾಪಿಸಿರುವಂತೆ ನಾನು ಎಲ್ಲ ದೇಹಿಗಳ ಒಳಗೂ ಹೊರಗೂ ವ್ಯಾಪಿಸಿದ್ದೇನೆ. ನನಗೆ ಒಂದು ಆವರಣ ಎಂಬುದೊಂದಿಲ್ಲ.
ನನಗೆ ಇಷ್ಟೇ ಸೀಮಿತ ಅನ್ನುವುದಿಲ್ಲ. ಎಲ್ಲ ದೇಹಿಗಳ ನಮ್ಮ ದೇಹದ ಒಳಗಿನ ಹರಿಕಥಾಮೃತದಲ್ಲಿ ಕೇಳಿದಿರ, ಹರಿಕಥ ನಮ್ಮ ದೇಹದ ಒಳಗೂ ಹೊರಗೂ ಭಗವಂತ ತದ್ದಾಕಾರನಾಗಿ ಭಗವಂತ ಇದ್ದು ನಮ್ಮನ್ನು ರಕ್ಷಿಸ್ತಾ ಇದ್ದಾನೆ ಅಂತ ಭಗವಂತ ಹೇಳುವುದರೊಂದಿಗೆ 15ನೆಯ ಅಧ್ಯಾಯದ ಚಿಂತನೆ ಮುಕ್ತಾಯವಾಗುತ್ತೆ. ಮುಂದೆ ಉದ್ಧವ ಕೇಳ್ತಾನೆ. ತ್ವಂ ಬ್ರಹ್ಮ ಪರಮಂ ಸಾಕ್ಷಾತ್ ಆದ್ಯಂತಮ ಮಪಾವೃತಂ ಸರ್ವೇಷಾಮಪಿ ಭಾವಾನಾಂ ಪ್ರಾಣಸ್ಥಿತ್ಯಪ್ಯಯೋದ್ಭವ. ವಿದುರ ಇವನು ಹೇಳ್ತಾನೆ, ಉದ್ಧವ ನೀನು ಸಾಕ್ಷಾತ್ ಪರಬ್ರಹ್ಮ, ಆದಿ ಅಂತಶೂನ್ಯ, ಆದ್ಯಂತ್ಯ ಶೂನ್ಯ, ಆವರಣ ರಹಿತ, ಎಲ್ಲ ಪ್ರಾಣಿಗಳ ಚಟುವಟಿಕೆಗಳನ್ನು ನೀಡುವವನು, ಸೃಷ್ಟಿ ಸ್ಥಿತಿ ಸಂಹಾರ ಕಾರಣನು ನೀನು. ನಿನ್ನನ್ನು ತಿಳಿಯಲು ಅಶುದ್ಧ ಬುದ್ಧಿಯವರಿಗೆ ಸಾಧ್ಯವಿಲ್ಲ. ಬ್ರಹ್ಮಜ್ಞಾನಿಗಳು ನಿನ್ನನ್ನು ಮೇಲು ಕೀಳು ಎಲ್ಲದೆ ಎಲ್ಲ ಪ್ರಾಣಿಗಳಲ್ಲಿಯೂ ನಿರ್ದುಃಖನಾಗಿದ್ದೀಯಾ, ಆನಂದರೂಪಿಯಾಗಿರುವನೆಂದೇ ಯಥಾರ್ಥವಾಗಿ ಉಪಾಸನೆ ಮಾಡ್ತಾರೆ. ಅಂದರೆ ಎಲ್ಲ ಪ್ರಾಣಿಗಳಲ್ಲಿ ಇರುವ ಭಗವಂತನು ಪೂರ್ಣಾನಂದಮಯ, ನಿರ್ದೋಷಿ ಅಂತ ಚಿಂತಿಸ್ತಾನೆ. ಎಲ್ಲ ಪ್ರಾಣಿಗಳು ಒಂದೇ ಅನ್ನಲ್ಲ, ಎಲ್ಲ ಪ್ರಾಣಿಗಳಲ್ಲಿರುವ ಪರಮಾತ್ಮನು ಮೇಲೂ ಕೀಳು ಎಂದೆ. ನಾಯಿಯಲ್ಲಿದ್ದ ಪರಮಾತ್ಮ ಬೇರೆ, ಹಸುವಿನಲ್ಲಿದ್ದ ಪರಮಾತ್ಮ ಬೇರೆ ಅಂತಿಲ್ಲ. ಅಲ್ಲಿ ಇರುವ ಪರಮಾತ್ಮನು ಒಂದೇ, ಇಲ್ಲಿ ಇರುವ ಪರಮಾತ್ಮನು ಒಂದೇ. ಆದರೆ ನಾಯಿ ಬೇರೆ, ಹಸು ಬೇರೆ. ಈ ಥರ ಚಿಂತನೆ ಮಾಡುವವನು ಯಥಾರ್ಥವಾಗಿ ಉಪಾಸನೆ ಮಾಡ್ತಾನೆ. ಯಾವ ಯಾವ ರೀತಿಯಾಗಿ ನಿನ್ನನ್ನು ಮಹರ್ಷಿಗಳು ಉಪಾಸನೆ ಮಾಡ್ತಾರೋ ಜ್ಞಾನಮುಖ ಸಿದ್ಧಿಯನ್ನು ಸಂಪಾದಿಸ್ತಾರೆ ಎಂಬುದನ್ನು ನನಗೆ ಹೇಳು ಅಂತ ಕೇಳ್ತಾನೆ. ನೀನು ಪ್ರಾಣಿಗಳನ್ನು ಹುಟ್ಟಿಸ್ತೀಯ ಭಗವಂತ, ಅವರ ಅಂತರ್ಯಾಮಿಯಾಗಿಯೂ ನೀನೇ ಇರ್ತೀಯ, ಅದರ ಒಳಗೂ ಹೊರಗೂ ಅವರಿಗೆ ತಿಳಿಯದಂತೆ ಇರ್ತೀಯ. ನಿನ್ನಿಂದ ಮೋಹಿತರಾದ ಅವರು ನಿನ್ನನ್ನು ನೋಡೋದಿಲ್ಲ, ನೀನು ಮಾತ್ರ ಅವರನ್ನು ನೋಡ್ತಾ ಇರ್ತೀಯ ಅಂತ ಉದ್ಧವ ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ಯಾಕಾಶ್ಚ ಭೂಮೌ ದಿವಿವೈರಸಾಯಾಂ ವಿಭೂತಯೋ ದಿಕ್ಷು ಮಹಾವಿಭೂತೇ ತಾಮಯ್ಯಮಾಖ್ಯಾಹ್ಯನುಭಾವಿತಾಸ್ತೆ ನಮಾಮಿ ತೇ ತೀರ್ಥಪದಾಂಗ್ರಿ ಪದ್ಮಂ. ಶಾಸ್ತ್ರ ಪ್ರತಿಪದ್ಯನಾದ ಭಗವಂತನೇ, ನಾನು ನಿನ್ನ ಪಾದಕಮಲಕ್ಕೆ ಮಣಿಯುತ್ತೇನೆ. ಮಹಾ ಐಶ್ವರ್ಯಶಾಲಿ, ಷಡ್ಗುಣ ಮಹಾ ಐಶ್ವರ್ಯವುಳ್ಳವನು ನೀನು. ನಿನ್ನ ವಿಭೂತಿ ರೂಪಗಳು ಭೂಮಿಯಲ್ಲಿ ಸ್ವರ್ಗದಲ್ಲಿ ಏನೇನು ಇವೆಯೋ, ಮಹಾತ್ಮರು ಏನೇನು ಉಪಾಸನೆ ಮಾಡುತ್ತಾರೋ ಅದನ್ನು ನನಗೆ ಹೇಳು ಅಂತ ಹೇಳಿಬಿಟ್ಟು ಉದ್ಧವ ಕೇಳ್ತಾನೆ. ವಿಭೂತಿ ರೂಪಗಳು ಯಾವುವು ಅಂತ ಭಗವಂತನದ್ದು ಗೀತೆಯಲ್ಲಿ ಹೇಳಿದ್ದಾನಲ್ವ, ವಿಭೂತಿ ಅಧ್ಯಾಯದಲ್ಲಿ ಹೇಳಿದ್ದಾನೆ, ಇಲ್ಲಿ ಹೇಳ್ತಾನೆ. ಭಗವಂತ ಹೇಳ್ತಾನೆ, ಏವಮೇತದಹಂ ಪೃಷ್ಟ ಪ್ರಶ್ನಂ ಪ್ರಶ್ನವಿದಾಂವರ ಯುತ್ಸುನಾ ವಿಶಸನೆ ಸಪತ್ತೈರರ್ಜುನೇನ ವೈ. ಅವಾಗ ಭಗವಂತ ಹೇಳ್ತಾನೆ, ಏನು ಕೇಳಿ ತಿಳಿಯಬೇಕೆಂದು ಅರಿತಿರುವವರಲ್ಲಿ ಶ್ರೇಷ್ಠನಾದ ಉದ್ಧವ ನೀನು. ಅರಿತಿರುವವರಲ್ಲಿ ಶ್ರೇಷ್ಠನಾದನು ಅಂದರೆ ಅವನು ಇಂದ್ರನಿಗಿಂತ ಶ್ರೇಷ್ಠನಲ್ಲ. ಉದ್ಧವ ಅವನಿಗೆ ಪ್ರೀತಿಪಾತ್ರನು, ಅವನ ಸಮಾನರು, ಅವನ ಕೆಳಗಡೆ ಇರೋಕ್ಕಿಂತ ಅವನು ಶ್ರೇಷ್ಠ. ಆದರೆ ಅವನು ಇಂದ್ರ ಮುಂತಾದ ದೇವತೆಗಳಿಗಿಂತ ಶ್ರೇಷ್ಠನಲ್ಲ ಅಂದಮೇಲೆ ಅವನು ರುದ್ರ ವಾಯುಗಳಿಗಿಂತ ಶ್ರೇಷ್ಠ ಅಂತ ಹೇಳಲಿಕ್ಕಾಗೋದಿಲ್ಲ. ನೀನು ಏನು ಈಗ ಪ್ರಶ್ನೆ ಕೇಳ್ತಾ ಇದ್ದೇಯೋ ಅದನ್ನು ಅರ್ಜುನನು ಕೂಡ ಇದೇ ಪ್ರಶ್ನೆಯನ್ನು ನನಗೆ ಕೇಳಿದ್ದ ಅಂತ ಭಗವಂತ ಹೇಳ್ತಾನೆ. ಅದೇ ಹೇಳ್ತಾನೆ, ಅರ್ಜುನ ಬಂಧು ಹತ್ಯೆ ಮಾಡುವುದು ಪಾಪ ನಿಂದ್ಯ ಎಂದು ಬಗೆದು ಅರ್ಜುನ ಏನು ಮಾಡ್ತಾನೆ, ನನ್ನ ಬಂಧುವನ್ನು ಕೊಲ್ಲುವವನು ನನ್ನಿಂದ ಹತನಾಗುವವನೆಂದು ಭಾವಿಸಿ ಲೌಕಿಕದಿಂದ ಯುದ್ಧಕ್ಕೆ ನಿವೃತ್ತನಾಗಿದ್ದ ಅಂತ ಅರ್ಜುನನಿಗೆ ಗೀತೋಪದೇಶ ಮಾಡುವುದಕ್ಕಿಂತ ಮುಂಚೆ ಏನು ಹೇಳ್ತಾನೆ. ಆಮೇಲೆ ನಾನು ಗೀತೆಯ 9 ಅಧ್ಯಾಯಗಳನ್ನು ಅವನಿಗೆ ಉಪದೇಶಿಸಿದೆ. ನೀನೀಗ ಏನು ಕೇಳಿದೆಯೋ ಅದೇ ರೀತಿ ಅವನೂ ನನ್ನನ್ನು ಮುಂದೆ ಕೇಳಿಕೊಂಡ. ನಿನ್ನ ವಿಭೂತಿ ರೂಪಗಳನ್ನು ಹೇಳು ಎಂದು ಅರ್ಜುನ ಕೇಳ್ಕೊಂಡಿದ್ದ, ನೀನು ಅದನ್ನೇ ಕೇಳ್ಕೊಳ್ತಿದ್ದೀಯಾ ಅಂತ ಉದ್ಧವನಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ಅಹಂ ಆತ್ಮೋದ್ಭವಾಮೀಶಾಂ ಭೂತಾನಾಂ ತುಹೃದೀಶ್ವರ ಅಹಂ ಸರ್ವಾಣಿ ಭೂತಾನಿ ತೇಷಾಂ ಸ್ಥಿತ್ಯುದ್ಭವಾಪ್ಯಯ. ಎಲ್ಲ ಪ್ರಾಣಿಗಳ ಅಂತರ್ಯಾಮಿ, ಅನಿಮಿತ್ತ ಉಪಕಾರಿ, ಏನೂ ಬಯಸದೆ ಭಗವಂತ ಉಪಕಾರ ಮಾಡ್ತಾನೆ. ರಕ್ಷಣ, ಉತ್ಪತ್ತಿ, ನಾಶನಾದಿಗಳನ್ನು ಮಾಡ್ತಾನೆ. ಅದರಿಂದ ಮುಂದೆ ಎಲ್ಲ ಪ್ರಾಣಿಗಳು ವಸ್ತುಗಳು ನಾನೇ ಎಂದು ಹೇಳ್ಕೊಳ್ತೇನೆ. ಎಲ್ಲ ಪ್ರಾಣಿಗಳಿಗೂ ನಿಯಾಮಕ ಅವನು, ಎಲ್ಲ ಪ್ರಾಣಿಗಳ ಸೃಷ್ಟಿ ಸಂಹಾರಕರ್ತನೂ ಅವನು, ಎಲ್ಲ ಪ್ರಾಣಿಗಳ ಅಂತರ್ಯಾಮಿ ನಾನೇ ಅವನು ಅಂತ ಹೇಳಿಕೊಳ್ತೀನಿ. ಹೊರತು ಆ ಪ್ರಾಣಿಗಳು ನಾನು ಅವನೇ ಅಂತ ಹೇಳ್ಕೊಳ್ತೀನಿ ಅಂದರೆ ಅದರ ನಿಯಾಮಕತ್ವ, ಅದರ ಸ್ವಾಮಿತ್ವ, ಅದರ ಅದಕ್ಕೆ ಬಂಧನ ಮಾಡುವುದು, ಸೃಷ್ಟಿ ಸ್ಥಿತಿ ಲಯ, ಇವುಗಳ ಮೂರಕ್ಕೂ ನಾನೇ ಕಾರಣನಾದ್ದರಿಂದ
ನಾನೇ ಅವನು ಎಂದು ಹೇಳ್ಕೊಳ್ತೀನಿ ಹೊರತು ಈ ಪ್ರಾಣಿಗಳು ವಸ್ತುಗಳು ಯಾವುದು ನಾನಲ್ಲ ಅಂತ ಭಗವಂತ ಹೇಳ್ತಾನೆ. ಎಲ್ಲರಿಗೂ ನಾನು ಒಡೆಯನಾಗಿದ್ದರಿಂದ ನಾನು ಅಂತ ಹೇಳ್ತಾನೆ. ಈ ರಾಜ ನಾನು 3 ಕೋಟಿ ಜನರ ಒಡೆಯನಾಗಿದ್ದೇನೆ, ಹಾಗಾದ್ರೆ 3 ಕೋಟಿ ಜನರು ರಾಜನೇನಾ? ಅಲ್ವಲ್ಲ. ಒಡೆಯ ಈಶತ್ವ ಇದೆಯಲ್ವಾ, ಈಶತ್ವ ಇದೆ, ಅದು ಒಡೆಯ. ಆಮೇಲೆ ಅಹಂ ಗತಿರ್ಗತಿಮತಾಂ ಕಾಲಃ ಕಲಯತಾಮಹಂ ಗುಣಾನಾಂ ಚ ಆಪ್ಯಹಂ ಸೌಮ್ಯಂ ಗುಣಿ ನ್ಯುತ್ಪತ್ತಿಕೋ ಗುಣಃ. ಜ್ಞಾನಿಗಳಲ್ಲಿ ಜ್ಞಾನ ನಾನು, ಸಂಹಾರಕಾರಗಳಲ್ಲಿ ಶ್ರೇಷ್ಠನಾದ ಕಾಲ ನಾನು, ಗುಣಗಳಲ್ಲಿ ಆನಂದಾನುಭವ ರೂಪನಾದ ಸೌಮ್ಯ ಗುಣ ನಾನು, ಗುಣಿಗಳಲ್ಲಿ ಸುಖಪ್ರಾಪ್ತಿ ಯೋಗ್ಯತೆ ಎಂಬ ಗುಣ ಇದೆ, ಅವು ನಾನು ಅಂತ ಹೇಳ್ತಾರೆ. ಅಂದರೆ ಆ ಜ್ಞಾನಿಗಳಲ್ಲಿ ಜ್ಞಾನಿ ನಾನು ಅಂತಂದರೆ ದೇವತೆಗಳಲ್ಲಿ ಜ್ಞಾನಾಭಗಳಲ್ಲಿ ಬ್ರಹ್ಮನಿಗೆ ಶ್ರೇಷ್ಠತ್ವವನ್ನು ನೀಡುತ್ತಾ ಅವನಲ್ಲಿ ವಿಭೂತಿ ರೂಪ ತನ್ನದ್ದಿದೆ ಅಂತಂದು ಹೇಳ್ತಾನೆ. ಗುಣಿನಾಮ್ಯಪ್ಯಹಂ ಸೂತ್ರಂ ಮಹತಾಂ ಚ ಮಹಾನಹಂ ಸೂಕ್ಷ್ಮಾಣಾಮಪ್ಯಹಂ ಜೀವೋ ದುರ್ಜಯಾನಾಮಹಂ ಮನಃ. ಗುಣಿಗಳು ಯಾರಿರ್ತಾರೋ, ಗುಣವನ್ನು ಹೊಂದಿದವರು ಗುಣಿಗಳು ಯಾರಿರ್ತಾರೋ ಅವರಿಗೆ ಸುಖಪ್ರಾಪ್ತಿ ಯೋಗ್ಯತೆ ಬರುವುದು ಹೇಗೆ? ನನ್ನಿಂದ. ಗುಣಕ್ಕೆ ಅಭಿಮಾನಿಯಾದ ಸೂತ್ರನಾಮಕ ಪ್ರಾಣ ಇರ್ತಾನಲ್ಲ, ಅವನು ನಾನು ಅಂದರೆ ಅವನ ಸ್ವಾಮಿ ನಾನು. ಸ್ಥೂಲ ಪದಾರ್ಥಗಳಿರ್ತವೆ, ಶ್ರೇಷ್ಠತ್ವ ಮಹತ್ತತ್ವ ಅವುಗಳಲ್ಲಿರುವವನು ನಾನು. ಸೂಕ್ಷ್ಮ ಪದಾರ್ಥಗಳಲ್ಲಿ ಶ್ರೇಷ್ಠನಾದ ಜೀವ ನಾನು. ಜೀವ ಎಷ್ಟಿರ್ತಾನ್ರಿ? ಒಂದು ಕೂದಲಿನ ಮೊನೆಯನ್ನು ತೆಗೆದುಕೊಂಡು ಅದನ್ನು ಶತವಿಭಾಗವ ಮಾಡಿ ಅದರಲ್ಲಿ ಒಂದು ವಿಭಾಗದ ಪರಿಮಾಣ ಜೀವ. ಅದರ ಹೃದಯ ಕಮಲದಲ್ಲಿ ಭಗವಂತ, ಅಂದರೆ ಅದರ ಹೃದಯ ಕಮಲದಲ್ಲಿ ಬ್ರಹ್ಮದೇವರು, ಅವರ ಒಳಗೆ ಭಗವಂತ. ಎಷ್ಟು ಸೂಕ್ಷ್ಮ ಇರ್ಬೋದು ಭಗವಂತ ಅಲ್ವಾ? ಆ ಸೂಕ್ಷ್ಮ ಪದಾರ್ಥಗಳಲ್ಲಿ ಶ್ರೇಷ್ಠನಾದ ಜೀವ ನಾನು, ಗೆಲ್ಲಲಾಗದವುಗಳಲ್ಲಿ ಶ್ರೇಷ್ಠನಾದ ಮನಸ್ಸು ನಾನು ಅಂತ ಹೇಳ್ತಾನೆ. ಮನಸ್ಸನ್ನು ಗೆಲ್ಲಲಿಕ್ಕಾಗಲ್ಲ ಅಲ್ವ, ನಾವೆಲ್ಲ ಗೆಲ್ತೀವಿ ಅಂತ ಅಂದ್ಬಿಡೋದು. ಮನಸ್ಸನ್ನು ನಮ್ಮ ಕಂಟ್ರೋಲ್ನಲ್ಲಿ ಬರುತ್ತಾ? ಬರೋಲ್ಲ ಅಲ್ವ. ಗೆಲ್ಲದ ಮನಸ್ಸು ನಾನು ಅಂತ ಹೇಳ್ತಾನೆ. ದೇವತೆಗಳಲ್ಲಿ ಶ್ರೇಷ್ಠನಾದ ಚತುರ್ಮುಖ ನಾನು. ಅಂದರೆ ಚತುರ್ಮುಖ ದೇವರು ಒಂದೇನಾ? ಕೃಷ್ಣ ಒಂದೇನಾ? ಅಲ್ಲ. ಚತುರ್ಮುಖ ಇವನ ನಿಯಮನದಲ್ಲಿರುವವನು, ಆದ್ದರಿಂದ ನಾನು ಅಂತಾನೆ. ಮಂತ್ರಗಳಲ್ಲಿ ಓಂಕಾರ ಪ್ರತಿಪಾದ್ಯ ನಾನು, ಅಕ್ಷರಗಳಲ್ಲಿ ಅಕಾರನಾಮಕ ಭಗವಂತ, ವೇದಾಭಿಮಾನಿಗಳಿಗಿಂತ ಉತ್ತಮವಾದ ವೇದಾರ್ಥ ನಾನು. ಇಂದ್ರಾದಿ ದೇವತೆಗಳಲ್ಲಿ ಇಂದ್ರ ನಾನು, ವಸುಗಳಲ್ಲಿ ಅಗ್ನಿ ನಾನು, ಆದಿತ್ಯರಲ್ಲಿ ವಿಷ್ಣು ನಾನು, ರುದ್ರರಲ್ಲಿ ಶಂಕರ ನಾನು. ದ್ವಾದಶಾದಿತ್ಯರು ಏಕಾದಶ ರುದ್ರರು ಅಂತ ಬರ್ತಲ್ಲ, ಅದರಲ್ಲಿ ಶಂಕರ ರೂಪ ರುದ್ರದೇವರು. ಆ ಶಂಕರ ನಾನು ಅಂತಾನೆ, ಅಂದರೆ ಶಂಕರನಲ್ಲಿ ಸನ್ನಿಹಿತನಾಗಿ ಅವನ ನಿಯಾಮಕನ್ನು ಮಾಡುವನು ನಾನು ಅಂತ. ಋಷಿಗಳಲ್ಲಿ ಭೃಗು ಮಹರ್ಷಿ ನಾನು, ಭೃಗು ಮಹರ್ಷಿನಲ್ಲಿ ಭಗವಂತನ ವಿಭೂತಿ ರೂಪ ಇದೆ. ರಾಜರ್ಷಿಗಳಲ್ಲಿ ಮನು ನಾನು, ಸ್ವಯಂಭುವ ಮನು ನಾನು. ದೇವ ಋಷಿಗಳಲ್ಲಿ ನಾರದ ನಾನು, ಗೋವುಗಳಲ್ಲಿ ಕಾಮಧೇನು ನಾನು. ಅಂದರೆ ಇವೆಲ್ಲ ಅವನೇ ಅಂತಲ್ಲ, ಅದರಲ್ಲಿ ವಿಭೂತಿ ರೂಪ ಇದೆ ಅಂತ ತಿಳ್ಕೊಳ್ಬೇಕು. ಸಿದ್ದೇಶ್ವರರಲ್ಲಿ ಕಪಿಲ ನಾನು, ಪಕ್ಷಿಗಳಲ್ಲಿ ಗರುಡ ಶ್ರೇಷ್ಠ ಆದರೂ ನಾನು, ಪ್ರಜಾಪತಿಗಳಲ್ಲಿ ದಕ್ಷ ನಾನು, ಪಿತೃಗಳಲ್ಲಿ ಆರ್ಯಮನ ನಾನು. ಪಿತೃದೇವತೆಗಳನ್ನು ಕರಿತಿರಲ್ಲ ಸಾರದಲ್ಲಿ ಆರ್ಯಮನ್ನ ಅಂತ ದೇವತೆಗಳು ಬರ್ತಾರಲ್ವ, ಆರ್ಯಮನ ದೇವತೆ ನಾನು. ದೈತ್ಯರಲ್ಲಿ ಅಸುರ ಚಕ್ರವರ್ತಿಯಾದ ಪ್ರಹ್ಲಾದ ನಾನು. ನಕ್ಷತ್ರಗಳಲ್ಲಿ ಔಷಧಿಗಳಿಗೆ ಅಧಿಪತಿಯಾದವನು. ಔಷಧಿ ಅಂದರೆ ಸಸ್ಯಗಳು, ಔಷಧಿ ಅಲ್ಲ. ಔಷಧಿಗಳಂದರೆ ಸಸ್ಯಗಳು, ಅವುಗಳಿಗೆ ನಾವು ಏನು ಬೆಳೆ ಬೆಳಿತೀವಲ್ಲ ಅದೆಲ್ಲ ಔಷಧಿಗಳು. ಔಷಧಿಗಳಲ್ಲಿ ಯಾರು ಅಧಿಪತಿಯಾದ ಚಂದ್ರ ನಾನು. ಯಕ್ಷ ರಾಕ್ಷಸರಿಗೆ ಒಡೆಯನ್ಯಾರು? ಕುಬೇರ, ಅವನೇ ನಾನು ಅಂತಲೇ ಭಗವಂತ. ಮದ್ದಾನೆಗಳಲ್ಲಿ ಐರಾವತ ನಾನು. ಜಲಚರಗಳಲ್ಲಿ ವರುಣ ನಾನು. ಬಿಸಿಲು ಬೆಳಕು ನೀಡುವರಲ್ಲಿ ಸೂರ್ಯ ನಾನು. ಮನುಷ್ಯರಲ್ಲಿ ರಾಜ ನಾನು. ಅಂದರೆ ಇದೆಲ್ಲ ಓದಿದ್ರೆ ಏನಾಗುತ್ತೆ? ಅವೆಲ್ಲ ನಾನೇ ಅಂದರೆ ರಾಜನೂ ಭಗವಂತ, ಎಲ್ಲರೂ ಭಗವಂತ. ಹಾಗೆ ಸರ್ವದಾ ತಿಳ್ಕೊಳ್ಬಾರ್ದು. ಇದೆಲ್ಲ ಮೋಹಕ ವಾಕ್ಯಗಳು. ಯಾಕೆ ಅಂತಂದರೆ ಇದರಲ್ಲಿರುವ ಪರಮಾತ್ಮ ನಾನು. ಆ ರಾಜನಲ್ಲಿ ರಾಜತ್ವ ತಂದು ಕೊಟ್ಟಿದ್ದೀನಿ, ಆ ಶ್ರೇಷ್ಠತೆ. ಇದೆಲ್ಲ ವಿಭೂತಿ ರೂಪ ಬರೋದ್ರಿಂದ ಆ ಶ್ರೇಷ್ಠತೆಯನ್ನು ತಂದುಕೊಟ್ಟವನು ಯಾರು? ಭಗವಂತ ವಿಭೂತಿ ರೂಪದಿಂದ. ಇವರೆಲ್ಲರ ನಿಯಾಮಕನಾದ್ದರಿಂದ ನಾನೇ ಅಂತ ಹೇಳ್ತಾನೆ ಅಲ್ವಾ? ಕುದುರೆಗಳಲ್ಲಿ ಉಚ್ಛ್ರೈಸವಸ್ ಅಂತ ಬರುತ್ತೆ, ಅದು ನಾನು. ಧಾತುಗಳಲ್ಲಿ ಬಂಗಾರ ನಾನು, ಸ್ವರ್ಣ ನಾನು. ಸಂಹಾರಕನಲ್ಲಿ ಯಮ ನಾನು. ಸರ್ಪಗಳಲ್ಲಿ ವಾಸುಕಿ ನಾನು. ಮಹಾನಾಗ ಬೇರೆ, ಸರ್ಪ ಬೇರೆ.
ಮಹಾನಾಗರಲ್ಲಿ ಶೇಷ ನಾನು. ಉಗ್ರ ಉಗ್ರ ವ್ಯಾಘ್ರಗಳಿರ್ತಾವಲ್ಲ, ಶೇಷ ಕೊಂಬು ಕೋರೆಹಲ್ಲಿ ಇರುವುಗಳಲ್ಲಿ ಸಿಂಹ ನಾನು. ಆಶ್ರಮಗಳಲ್ಲಿ ಸನ್ಯಾಸಾಶ್ರಮ, ವರ್ಣಗಳಲ್ಲಿ ಬ್ರಾಹ್ಮಣ ನಾನು ಅಂತ ಹೇಳಿದನು ಭಗವಂತ. ಪುಣ್ಯ ನದಿಗಳಲ್ಲಿ ಗಂಗೆ ನಾನು, ಜಲಾಶಯಗಳಲ್ಲಿ ಸಮುದ್ರ, ಆಯುಧಗಳಲ್ಲಿ ಶಾಜ್ಞಧನಸ್ಸು, ರುದ್ರಾದಿ ಧನುರ್ಧಾರಿಗಳಲ್ಲಿ ರುದ್ರ ನಾನು ಅಂತ ಭಗವಂತ ಹೇಳ್ತಾನೆ. ಪರ್ವತಗಳಲ್ಲಿ ಮೇರು ಪರ್ವತ ನಾನು. ಮೇರು ಪರ್ವತ ನಮ್ಮ ನೋಡಲಿ ಸಿಗಲ್ಲ ಬಿಡಿ. ಮೇರು ಪರ್ವತ ನಾನು. ದಟ್ಟವಾದ ಅರಣ್ಯಗಳಲ್ಲಿ ಹಿಮಾಲಯ ನಾನು ಅಂತ ಹೇಳ್ತಾನೆ. ವೃಕ್ಷಗಳಲ್ಲಿ ಅಶ್ವತ್ಥ ವೃಕ್ಷ ನಾನು. ಯಾಕೆ ಅಶ್ವತ್ಥ ವೃಕ್ಷಕ್ಕೆ ನಾವು ಜನ ಪೂಜಿಸ್ತಾರೆ ಅಂದರೆ ಇದಕ್ಕೋಸ್ಕರ. ಔಷಧಿಗಳಲ್ಲಿ ಜವೆ ಗೋಧಿ ನಾನು ಅಂತ ಹೇಳ್ತಾನೆ ಭಗವಂತ. ಪುರೋಹಿತರಲ್ಲಿ, ಮಾನುಷ ಪುರೋಹಿತರಲ್ಲಿ ವಶಿಷ್ಠ ರೂಪಿ ನಾನು. ಬ್ರಹ್ಮಜ್ಞಾನಿಗಳಲ್ಲಿ ದೇವಗುರುಗಳಾದ ಬೃಹಸ್ಪತಿ ನಾನು. ಸೇನಾನಿಗಳಲ್ಲಿ ಸ್ಕಂದ, ದೇವಸೇನಾನಿ ಸ್ಕಂದ. ಶ್ರೇಷ್ಠರಲ್ಲಿ ಭಗವಾನ್ ಚತುರ್ಮುಖ ನಾನು ಅಂತ ಹೇಳ್ತಾನೆ ಭಗವಂತ. ಪಂಚಮಹಾಯಜ್ಞಗಳಲ್ಲಿ ಬ್ರಹ್ಮಯಜ್ಞ ಅವನು. ವ್ರತಗಳಲ್ಲಿ ಅಹಿಂಸೆ, ಶುದ್ಧಿಕಾರಗಳಲ್ಲಿ ಗಾಳಿ, ಬೆಂಕಿ, ಸೂರ್ಯ, ನೀರು, ವೇದವಚನಗಳಿಂದ ಶುದ್ಧಿಕಾರಕನು ನಾನು ಅಂತ ಹೇಳ್ತಾನೆ. ಯೋಗಗಳಲ್ಲಿ ಮನೋನಿಗ್ರಹ ನಾನು. ವಿಜಯಚ್ಚು ರಾಜನ ಪ್ರವೃತ್ತಿಗಳಲ್ಲಿ ಮಂತ್ರಾಲೋಚನೆ, ಶುಭಪ್ರದ ವಿದ್ಯೆಗಳಲ್ಲಿ ಬ್ರಹ್ಮತರ್ಕ, ಶುಭಪ್ರದ ವಿದ್ಯೆ ಬ್ರಹ್ಮತರ್ಕ ನಾನು. ಜ್ಞಾನವೇ ಮೋಕ್ಷ ಸಾಧನ ಎನ್ನುವರಲ್ಲಿ ಭೇದವಾದಿ ನಾನು. ನೋಡಿ, ಅಭೇದವಾದಿ ಅಂತ ಹೇಳಲಿಲ್ಲ ಅವನು, ಭೇದವಾದಿ ನಾನು. ಮೋಕ್ಷ ಸಾಧನ ಜ್ಞಾನ ಎನ್ನುವುದರಲ್ಲಿ ಭೇದವಾದಿ ನಾನು ಅಂತಾನೆ. ಬಾಯಿ ಬಿಟ್ಟು ಪರಮಾತ್ಮ ಹೇಳ್ತಾನೆ ಭೇದ ಇದೆ ಅಂತ ಹೇಳ್ತಾನೆ. ಇದನ್ನು ತಿಳಿದುಕೊಂಡು ಬಿಟ್ಟು ಯಾವುದೋ ಒಂದು 4 ವಾಕ್ಯಗಳನ್ನು ತಿಳಿದುಕೊಂಡು ನಾನೇ ಬ್ರಹ್ಮ ನಾನೇ ಬ್ರಹ್ಮ ಅಂತಂದರೆ ಕೃಷ್ಣ ಪರಮಾತ್ಮನಿಗೆ ಭಗವಂತನ ಉಪದೇಶದ ಬಗ್ಗೆ ವಿರುದ್ಧ ಹೋದಂಗಾಯ್ತು. ಪುಣ್ಯಕರ್ಮಗಳಲ್ಲಿ ಕಾಮ್ಯ, ನಿಷಿದ್ಧ, ವರ್ಜನ ಮತ್ತು ಸರ್ವಕರ್ಮ ಸಮರ್ಪಣೆಯಲ್ಲಿ ಅವನು. ಕ್ಷೇಮಕರಗಳಲ್ಲಿ ಒಳಗಿರುವ ಪರಮಾತ್ಮನ ಜ್ಞಾನ, ರಹಸ್ಯಗಳಲ್ಲಿ ಸತತ ಮೌನ, ಹೆಣ್ಣು ಗಂಡು ಜೋಡಿಗಳಲ್ಲಿ ಗಂಡು ನಾನು ಅಂತ ಹೇಳ್ತಾನೆ ಭಗವಂತ. ಕ್ಷಣಾದಿ ಕಾಲಗಳು ವಿಭಾಗಗಳು ಬರ್ತವೆ. ಕ್ಷಣ, ಲವ ಅವೆಲ್ಲ ವಿಭಾಗಗಳು ಬರ್ತವೆ. ಆ ಕ್ಷಣಗಳಲ್ಲಿ ಕಾಲಗಳಲ್ಲಿ ಸಂವತ್ಸರ ನಾನು. ಋತುಗಳಲ್ಲಿ ವಸಂತ ಋತು ನಾನು. ಮಾಸಗಳಲ್ಲಿ ಮಾರ್ಗಶೀರ್ಷ ವ್ರತ ನಾನು. ಮಾಸಗಳಲ್ಲಿ ನಕ್ಷತ್ರಗಳಲ್ಲಿ ಅಭಿಜಿತ್ ನಕ್ಷತ್ರ ನಾನು ಅಂತ ಹೇಳ್ತಾನೆ ಭಗವಂತ. ಯುಗಗಳಲ್ಲಿ ಕೃತಯುಗ, ಜ್ಞಾನಿಗಳಲ್ಲಿ ಅಸಿತ ದೇವಲರು, ವೇದ ವಿಭಾಗಕರ್ತರಲ್ಲಿ ದ್ವೈಪಾಯನ, ವಿದ್ವಾಂಸರಲ್ಲಿ ಅಸುರ ಸಂಪರ್ಕ ಇದ್ದರೂ ವಿಷ್ಣು ಭಕ್ತಿಯನ್ನು ಬಿಡಿದಿರುವ ಶುಕ್ರ ನಾನು ಅಂತಾರೆ ವಿದ್ವಾಂಸರಲ್ಲಿ. ಆಮೇಲೆ ವಾಸುದೇವೋ ಭಗವತಾಂ ತ್ವಂತು ಭಾಗವತೇಷ್ಟಹಂ ಕಿಂ ಪುರುಷಾಣಾಂ ಚ ಹನುಮಾನ್ ವಿದ್ಯದ್ರಾಣಂ ಸುದರ್ಶನ. ಷಡ್ಗುಣ ಸಂಪನ್ನರಾದ ದೇವತೆಗಳಲ್ಲಿ ವಾಸುದೇವ ನಾಮಕನಾದ ವಿಷ್ಣು ನಾನು. ಭಾಗವತರಲ್ಲಿ ನೀನು ಉದ್ಧವ. ಕಿಂಪುರುಷ ಖಂಡವಾಸಿಗಳಲ್ಲಿ ಹನುಮಂತ. ಭಾಗವತರಲ್ಲಿ ನೀನು ಉತ್ತಮ, ಕಿಂಪುರುಷ ಖಂಡವಾಸಿಗಳಲ್ಲಿ ಹನುಮಂತ ನಾನು. ವಿದ್ಯಾಧರರಲ್ಲಿ ಸುದರ್ಶನ ನಾನು ಅಂತಾನೆ ಭಗವಂತ. ರತ್ನಗಳಲ್ಲಿ ಪದ್ಮರಾಗ ರತ್ನ ನಾನು. ಕೋಮಲ ಪದಾರ್ಥಗಳಲ್ಲಿ ತಾವರೆಯ ಮೊಗ್ಗು ನಾನು ಅಂತಾನೆ ಭಗವಂತ. ದರ್ಬೆಗಳಲ್ಲಿ ಕುಶದಲ್ಲಿ ನಾನು. ಹವಿಸ್ಸುಗಳಲ್ಲಿ ಹಸುವಿನ ತುಪ್ಪ ನಾನು. ಹಸು ಅಂತ ನಮ್ಮ ಸಿಗತ್ತಲ್ಲ, ಸೀಮೆ ಹಸುಗಳಲ್ಲ. ಹಸುಗಳು ಸಾಸ್ನ ಇರಬೇಕು, ಆ ಥರ ಇರಬೇಕು ಅವಿಗೆ. ಈ ಸಾಸ್ನವತ್ತು ಅಂದರೆ ಹೀಗೆ ಜೋತು ಬೀಳ್ತಾವಲ್ಲ ಹಸುವಿಗೆ, ಈ ಸಾಸ್ನವತ್ತು ಅಂತಾರೆ, ಹಸುವಿನ ಲಕ್ಷಣ ಅದು. ಆ ಹಸುಗಳಿರಬೇಕು, ಆ ಹಸುವಿನ ತುಪ್ಪ ನಾನು. ಅಂದರೆ ಅವೆಲ್ಲದರಲ್ಲೂ ತನ್ನ ರೂಪ ಇದೆ, ವಿಶೇಷ ರೂಪ ಇದೆ ಅಂತ ತೋರಿಸ್ತಾನೆ. ಸಹನ ಬಲವುಳ್ಳವರಲ್ಲಿ ಏನು ಇದ್ದರೂ ತಾಕತ್ತಿರುತ್ತಲ್ಲ ಅವರಲ್ಲಿ ಓಜಸ್ಸು ನಾನು. ಪಂಚರಾತ್ರದ ಅನುಯಾಯಿಗಳಲ್ಲಿ ಕರ್ಮಾನುಷ್ಠಾನ ನಾನು ಅಂತಾನೆ. ಪಂಚರಾತ್ರೋಕ್ತ 6 ನವಮೂರ್ತಿಗಳಲ್ಲಿ ಮೊದಲನೇ ನವಮೂರ್ತಿ ನಾನು ಅಂತ ಹೇಳ್ತಾನೆ. ಗಂಧರ್ವರಲ್ಲಿ ಯಾರು ಅವನು? ವಿಶ್ವಾವಸನು. ಅಪ್ಸರೆಯರಲ್ಲಿ ಪೂರ್ವಚಿತ್ತಿ. ಪರ್ವತಗಳಲ್ಲಿ ಸ್ಥಿರತೆ, ಭೂಮಿಯಲ್ಲಿ ಗಂಧಗುಣ ನಾನು. ಭೂಮಿ ಗಂಧ ಕೊಡುತ್ತಲ್ಲ, ಆ ಗಂಧಗುಣ ಅವನು. ಪರಮಾತ್ಮ ಏನು ಪರ್ವತಗಳಿರ್ತಾರಲ್ಲ ಅದು ಸ್ಥಿರಮೂರ್ತಿ ಅವನು. ನೀರಿನಲ್ಲಿ ಉತ್ತಮ ರಸ ಕೊಡ್ತಾನೆ. ತೇಜೋಮಯಗಳಲ್ಲಿ ಸೂರ್ಯ ಅವನು. ಸೂರ್ಯಚಂದ್ರ ನಕ್ಷತ್ರಗಳಲ್ಲಿ ಪ್ರಭೆ, ಆಕಾಶದಲ್ಲಿ ಉತ್ತಮ ಶಬ್ದ ನಾನು. ಏನು ಶಬ್ದ ಕೇಳ್ತದಲ್ಲಿ ಉತ್ತಮ ಶಬ್ದ ಭಗವಂತ. ಬ್ರಾಹ್ಮಣ ಭಕ್ತರಲ್ಲಿ ಬಲಿ ನಾನು. ವೀರರಲ್ಲಿ ಅರ್ಜುನ ನಾನು. ಪ್ರಾಣಿಗಳಲ್ಲಿ ಸ್ಥಿತಿ ಉತ್ಪತ್ತಿ ನಾಶಗಳು ನಾನೇನೇ ಅಂತ ಹೇಳ್ತಾರೆ. ಆಮೇಲೆ ಗತ್ಯುಕ್ತ್ಯಚ್ಛ ಗೋಪಾದಾನ್ ಆನಂದ ಸ್ಪರ್ಶ ಲಕ್ಷಣಂ ಆಸ್ವಾದ ಶ್ರುತ್ಯವಘ್ರಾಣಮಹಂ ಸರ್ವೇಂದ್ರಿಯೇಂದ್ರಿಯಂ
ಪಾದಗಳ ಗಮನ ಕ್ರಿಯೆ ಇದೆಯಲ್ಲ ಅದು ನಾನು, ವಾಗೇಂದ್ರಿಯದ ಮಾತು ನಾನು, ಗುದದ ವಿಸರ್ಜನೆ, ಹಸ್ತದ ಉಪಾದಾನ, ಉಪಸ್ಥದ ರತಿ, ತ್ವಗೀಂದ್ರಿಯದ ಸ್ಪರ್ಶ, ರಸನೆಯ ರಸಸ್ವಾದ, ಕಿವಿಗಳ ಶ್ರವಣ, ಮೂಗಿನ ವಾಸನ ಅನುಭವ, ಹೀಗೆ ಇಂದ್ರಿಯಗಳಿಗೆ ಆಯಾ ಕ್ರಿಯಾಶಕ್ತಿ ಕೊಡುವವನು ಯಾನು ನಾನೇನೆ ಅಂತ ಹೇಳ್ತಾನೆ ಭಗವಂತ. ಆ ಶಕ್ತಿಯೆಲ್ಲ ಕೊಡುವುದರಿಂದ ನಾನೇ ಅದು ಅಂತ ಹೇಳ್ತಾನೆ ಭಗವಂತ. ಮುಂದೆ ಹೇಳ್ತಾನೆ, ಪೃಥಿವೀ ವಾಯುರಾಕಾಶ ಆಪೋ ಜ್ಯೋತಿರಹಂ ಮಹಾನ್ ವಿಕಾರ ಪುರುಷೋ ವ್ಯಕ್ತಂ ರಜಸತ್ವಂ ತಮಪ್ಪರಃ ಅಹಮೇತತ್ ಪ್ರಸಂಖ್ಯಾನಂ ಜ್ಞಾನಂ ತತ್ವ ವಿನಿಶ್ಚಯ. ಪೃಥಿವಿ, ವಾಯು, ಆಕಾಶ, ಜಲ, ಅಗ್ನಿ, ಅಹಂಕಾರ, ಮಹತ್ತತ್ವ, ಬ್ರಹ್ಮಾಂಡ ಇವೇನಿದೆ, ಜೀವಾಭಿಮಾನಿ, ಅಚೇತನ ಪ್ರಕೃತಿ ಮುಂತಾದವುಗಳಲ್ಲಿ ಇರುವವನು ನಾನೇ ಅಂತಾನೆ. ಈ ತತ್ವಗಳನ್ನು ಗಣನ ಮಾಡುವ ತತ್ವನಿಶ್ಚಯಾತ್ಮಕ ಜ್ಞಾನವೂ ನಾನೇ. ಈ ತತ್ವಗಳಲ್ಲಿ ನಾನಿದ್ದೇನೆ ಎಂಬುವ ಜ್ಞಾನ ಕೊಡುವ ಆತ್ಮ ನಾನೇನೇ ಅಂತ ಹೇಳ್ತಾರೆ ಭಗವಂತ. ನಾನು ಅಚಿಂತ್ಯ ಐಶ್ವರ್ಯವುಳ್ಳವನು, ನನ್ನ ಐಶ್ವರ್ಯದ ಚಿಂತನೆಯೂ ಯಾರಿಗೂ ಸಾಧ್ಯ ಇಲ್ಲ. ಜೀವನಿಯಾಮಕ, ಗುಣಸ್ವರೂಪ, ಭಗವಂತನ ಗುಣಗಳು ಭಗವಂತ ಬೇರೆಯಲ್ಲ, ಭಗವಂತನ ಗುಣವೂ ಭಗವಂತನೂ ಒಂದೇನೆ. ಗುಣಪೂರ್ಣ, ಸರ್ವಸ್ವಾಮಿತ್ವ, ಸರ್ವವ್ಯಾಪ್ತತ್ವ. ಇಂತಹ ನಾನಿಲ್ಲದೆ ಯಾವ ದೇಶದಲ್ಲಿಯೋ ಯಾವ ಕಾಲದಲ್ಲಿಯೋ ಯಾವ ಪದಾರ್ಥವೂ ಇರುವುದಿಲ್ಲ ಅಂತ ಶ್ರೀಕೃಷ್ಣ ಪರಮಾತ್ಮ ಸ್ವಚ್ಛವಾಗಿ ಹೇಳ್ತಾನೆ. ಸರ್ವಗುಣಪೂರ್ಣನಾದ ನಾನು ಕೂಡ ಅನಂತ ಪರಮಾಣುಗಳನ್ನು ಇಷ್ಟೇ ಎಂದು ಗಣನೆ ಮಾಡಿದ್ದಾರೆ. ಹಾಗೆ ಕೋಟಿಗಟ್ಟಲೆ ಬ್ರಹ್ಮಾಂಡಗಳು ಸೂಚಿಸುವ ನನ್ನ ವಿಭೂತಿ ರೂಪಗಳು ಇಷ್ಟೇ ಎಂದು ಗಣನೆ ಮಾಡಿದ್ದಾರೆ. ನನ್ನ ವಿಭೂತಿ ರೂಪಗಳು ಎಣಿಗೆ ಸಿಕ್ಬಿಟ್ಟು ಅಂದರೆ ಅನಂತ ಅಂತ ಅನಿಸಲ್ಲ ಅಲ್ವಾ? ಹಾಗಾಗಿ ಅವನು ಹೇಳ್ತಾನೆ. ಆಮೇಲೆ ಪ್ರತಾಪ, ಸಂಪತ್ತು, ಕೀರ್ತಿ, ಪ್ರಭುತ್ವ, ಲಜ್ಜೆ, ಮಿಥ್ಯಾಭಿಮಾನ, ತ್ಯಾಗ, ಸೌಭಾಗ್ಯ, ಷಡ್ಗುಣಗಳು, ವೀರ್ಯ, ದ್ವಂದ್ವ ಸಹಿಷ್ಣುತೆ, ವಿಶೇಷ ಜ್ಞಾನ, ಈ ಗುಣಗಳು ಎಲ್ಲೆಲ್ಲಿ ಕಾಣುತ್ತೋ ಅಲ್ಲೆಲ್ಲ ನನ್ನ ವಿಭೂತಿ ರೂಪಗಳಿರ್ತಾವೆ. ಒಬ್ಬಳು ಅಪ್ರತಿಮ ಸಾಮರ್ಥ್ಯ ಹೊಂದಿದ್ದಾನೆ ಅಂದರೆ ಆ ಸಾಮರ್ಥ್ಯ ಅವನ ಭಗವಂತನ ವಿಭೂತಿ ರೂಪ. ಆ ಸಾಮರ್ಥ್ಯದಲ್ಲಿ ನಾನಿದ್ದೇನೆ ಅಂತ ಅರ್ಥ. ಹೇಳ್ತಾನೆ ಮುಂದೆ, ಏತಾಸ್ತೆ ಕೀರ್ತಿತಾ ಸರ್ವ ಸಂಕ್ಷೇಪೇಣ ವಿಭೂತಯ ಮನೋವಿಕಾರ ಏವೈತೆ ಯಥಾ ವಾಚಾಭಿದಾಯತೆ ದೀಯತೆ. ಸಂಕ್ಷಿಪ್ತವಾಗಿ ಎಲ್ಲ ವಿಭೂತಿ ರೂಪಗಳನ್ನು ನಿನಗೆ ಹೇಳಿದ್ದೇನೆ. ಈ ಹೆಸರು ಈ ಜೀವನದೆಂದು ಹೇಳುವುದು ಮನಸ್ಸಿನ ಭ್ರಮೆ. ವಸ್ತುತಃ ಹೆಸರುಗಳೆಲ್ಲವೂ ಮುಖ್ಯವಾಗಿ ಏನೇ ಹೆಸರು ಕರೀರಿ ಎಲ್ಲವೂ ನನ್ನವೇ. ಈ ಹೆಸರುಗಳು ನನ್ನದು, ನನ್ನ ಮಕ್ಕಳದ್ದು, ನಂದು ಅನ್ನುವುದು ಕೇವಲ ಭ್ರಮೆ. ಎಲ್ಲ ಹೆಸರುಗಳು ನನ್ನವೇ. ಸಕಲ ಶಬ್ದವಾಚ್ಯ ಭಗವಂತ, ಭಗವಂತನ ನಾಮವೇ ಅದು. ಆದರೆ ನಾವು ಕೆಲವೊಂದು ನಾಮಗಳನ್ನು ಇಟ್ಟಾಗ ಭಗವಂತನ ಸ್ಮರಣೆ ಬರೋದಿಲ್ಲ. ಭಗವಂತನ ಸ್ಮರಣೆ ಬರಬೇಕು ಅಂದರೆ ಅವನ ನಾಮಗಳಲ್ಲಿ ನಮಗೆ ಯಾವುದು ಸ್ಮರಣೆ ಬರಬಹುದೋ ಅಂತಹ ಸ್ಮರಣೆಗಳನ್ನ ಇಡಬೇಕು ಅಂತನೋ, ಯಾವುದೋ ಅಸಂಬದ್ಧ ಹೆಸರುಗಳನ್ನಿಟ್ಟು ಎಲ್ಲ ಹೆಸರು ಭಗವಂತಂದೇ ಅಂತೀರಾ, ಇದೂ ಭಗವಂತಂದೇ ಅಂದರೆ ನಿನಗೆ ಆ ಜ್ಞಾನ ಬರಲ್ಲ. ಅದಕ್ಕೋಸ್ಕರ ಹೇಳ್ತಾರೆ, ವಾಚಾಮ್ಯಚ್ಚ ಮನೋಯಚ್ಚ ಪ್ರಾಣಮ್ಯಚ್ಚೇಂದ್ರಿಯಾಣಿ ಚ ಆತ್ಮಾನಂ ಆತ್ಮನಾಯಚ್ಚ ನ ಭೂಯ ಕಲ್ಪಸೇಧ್ವನೇ. ಆದ್ದರಿಂದ ಮಾತುಗಳು ನೀನೇನೇನು ಆಡ್ತೀಯೋ ಅದನ್ನು ನನಗೆ ಅರ್ಪಿಸು, ನನ್ನ ಕುರಿತಾಗಿ ಆಡ್ತೀರ. ನೋಡಿ, ಸಕಲ ಮಾತುಗಳು ಶಬ್ದವಾಚ್ಯ ಭಗವಂತ, ಸಕಲ ವರ್ಣವಾಚ್ಯ ಭಗವಂತ. ಭಗವಂತನ ಕುರಿತೇ ಮಾತಾಡಬೇಕು ಹೊರತು ನಾವು ಬೇರೆ ಮಾತಾಡಿದರೆ ಭಗವಂತನಿಗೆ ಅವಮಾನ ಮಾಡಿದ ಹಾಗೆ. ಮನಸ್ಸನ್ನು ನಾವು ಏನೇನು ಮನಸ್ಸಲ್ಲಿ ಚಿಂತಿಸ್ತೇವೋ ಶಾರೀರಿಕ ಕ್ರಿಯೆಗಳನ್ನು ಇಂದ್ರಿಯಗಳನ್ನು ನನಗೇ ಅರ್ಪಿಸು ಅಂತ ಭಗವಂತ ಹೇಳ್ತಾನೆ. ಮನಸ್ಸಿನಿಂದ ಜೀವನನ್ನು ನನ್ನಲ್ಲಿ ಸೇರಿಸು. ನಿನ್ನ ಜೀವ ಇದೆಯಲ್ಲ, ಸ್ವರೂಪದೇ ಜೀವ, ಮನಸ್ಸಿನಿಂದ ಜೀವನನ್ನು ನನ್ನಲ್ಲಿ ಸೇರಿಸು, ಮತ್ತೆ ಸಂಸಾರ ಮಾರ್ಗಕ್ಕೆ ನೀನು ಬರಲಾರೆ. ಈ ತರಹ ಚಿಂತನೆ ಮಾಡಿದರೆ ಅಂತ ಭಗವಂತ ಹೇಳಿಬಿಟ್ಟು ಹೇಳ್ತಾನೆ, ಯೋ ವೈ ವಾಂಗ್ಮನಸಿ ಸಮ್ಯಂಗ್ ನ ಸಂಯಚ್ಛೇದ್ಯಾಯತಿ ತಸ್ಯ ವ್ರತಂ ತಪೋಜ್ಞಾನಂ ಸ್ರವತ್ಯಾಮ ಘಟಾಂಬುವತ್. ಯಾರು ಪ್ರಯತ್ನದಿಂದ ಬುದ್ಧಿಪೂರ್ವಕದಿಂದ ಮಾತು ಮನಸ್ಸುಗಳನ್ನು ಭಗವಂತನಲ್ಲಿ ಅರ್ಪಿಸುವುದಿಲ್ಲವೋ, ಯಾರು ಮನಸ್ಸಿನ ಸಹಿತವಾಗಿ ಭಗವಂತನಿಗೆ ಅರ್ಪಿಸುವುದಿಲ್ಲವೋ ಅವನ ವ್ರತ, ಅವನ ತಪಸ್ಸು, ಅವನ ಜ್ಞಾನ ಎಲ್ಲವೂ ಏನೆಂದರೆ ಹಸಿ ಮಡಿಕೆ, ಒಣಗಿಸಿರಲ್ಲ ಮಣ್ಣು, ಹಸಿ ಮಡಿಕೆಯಲ್ಲಿ ತುಂಬಿದ ನೀರಿನಂತೆ ಸೋರು ಹೋಗ್ತದೆ ಅಂತ ಹೇಳ್ತಾನೆ. ಅಂದರೆ ಯಾರು ಬುದ್ಧಿಪೂರ್ವಕವಾಗಿ ಭಕ್ತಿಯಿಂದ ತಮ್ಮ ಮಾತುಗಳನ್ನು ಮನಸ್ಸುಗಳನ್ನು ಭಗವಂತನಿಗೆ ಅರ್ಪಿಸೋದಿಲ್ಲವೋ ಅವರು ಏನು ತಪಸ್ಸು, ಏನು ಜ್ಞಾನ, ಏನು ಯಾಗವನ್ನು ಮಾಡಿದರೂ ಕೂಡ ಹಸಿ ಮಣ್ಣ ಮಡಿಕೆಯಲ್ಲಿ ನೀರು ಹಾಕಿದಂಗೆ ಸೋರು ಹೋಗುತ್ತೆ ಅಂತ ಹೇಳಿಬಿಟ್ಟು ಈ ಅಧ್ಯಾಯದ ಕೊನೆಯ ವಾಕ್ಯವನ್ನು ಹೇಳ್ತಾನೆ.
ತಸ್ಮಾತ್ ವಚೋ ಮನಃ ಪ್ರಾಣ ನಿಯಚ್ಛೇನ್ ತತ್ಪರಾಯಣ ಮದ್ಭಕ್ತಿಯುಕ್ತೆಯ ಬುದ್ಧಿಯ ತತ್ತ ಪರಿಸಮಾಪ್ಯತೆ. ಆದ್ದರಿಂದ ಉದ್ಧವ ನನ್ನಲ್ಲಿಯೇ ಆಸಕ್ತನಾಗಿ ಮಾತು ಮನಸ್ಸು ಇಂದ್ರಿಯಗಳನ್ನು ನನ್ನಲ್ಲಿ ಭಕ್ತಿ ತುಂಬಿದ ಮನಸ್ಸಿನಿಂದ ಅರ್ಪಿಸಬೇಕು, ಅದರಿಂದ ಸಂಸಾರ ಸಮಾಪ್ತಿಯಾಗುತ್ತದೆ ಅಂತ ಹೇಳ್ತಾನೆ. ಇದು ಶ್ರೀಮದ್ ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಅಷ್ಟಾದಶಸಹಸ್ರಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಏಕಾದಶ ಸ್ಕಂದೆ ಷೋಡಶೋಧ್ಯಾಯ 16ನೇ ಅಧ್ಯಾಯ ಎಂಬುದು ಬಿಟ್ಟು ಭಗವಂತ ಮುಂದೆ ವರ್ಣಾಶ್ರಮದ ಧರ್ಮಗಳನ್ನು ಹೇಳ್ತಾನೆ ಅನ್ನುವುದರಲ್ಲಿಗೆ ಇವತ್ತಿನ ಈ ಚಿಂತನೆಯಂತೂ ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ ಶ್ರೀ ಭಾರತೀಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣನಿಗೆ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.